ನಮ್ಮ ತಂದೆಯಾದ ದೇವರೇ, ಪ್ರಭು ಯೇಸುವಿನ ಅಭಿಷೇಕಗಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ ಅಪ್ಪ, ಈ ದಿನ ಈ ರೀತಿಯಾಗಿ ಪ್ರಾರ್ಥಿಸುವಾಗ ನಿನ್ನ ನಾಮ ಮಹಿಮೆಯಾಗಲಿ. ನಿನ್ನ ಕೃಪೆ, ನಿನ್ನ ಬಲ, ನಿನ್ನ ಶಕ್ತಿ, ನಿನ್ನ ಸಾನ್ನಿಧ್ಯ, ನಿನ್ನ ಪ್ರೀತಿ ಇಳಿದು ಬರಲಿ ಸ್ವಾಮಿ. ನೀನು ಮಾಡಿದ ಅದ್ಭುತಕ್ಕಾಗಿ ಸ್ತೋತ್ರಪ್ಪ. ಈ ಜಾಗದಲ್ಲಿ ನಿನ್ನ ಅದ್ಭುತಗಳು ನಡೆಯಲ್ಪಡಲಿ. ಈ ಜಾಗದಲ್ಲಿ ನಿನ್ನ ಸೂಚಕಗಳು ನಡೆಯಲ್ಪಡಲಿ ಸ್ವಾಮಿ. ಇಲ್ಲಿ ನಿನ್ನ ವಚನದ ಭಾಗದ ಮೂಲಕ ಮಕ್ಕಳು ಆಲೋಚನೆ ಶಕ್ತಿಯನ್ನು ತೆಗೆದುಕೊಂಡು ಸ್ವಾಮಿ ವಚನದ ಪ್ರಕಾರ ನಡೀಲಿಕ್ಕೆ ಸಹಾಯ ಕೊಡಪ್ಪ. ಅಪ್ಪ, ನಮ್ಮ ಬಲಹೀನತೆಗಳನ್ನ ತೆಗೆದುಹಾಕು ಸ್ವಾಮಿ. ನಮ್ಮನ್ನು ಬಲಪಡಿಸೋದ ದೇವರು ನೀವಾಗಿದ್ದೀರಿ ಸದಪ್ಪ. ಇವತ್ತಿನ ವಚನದ ಭಾಗದ ಮೂಲಕ ನೀವೇ ಮಾತಾಡ್ತಿರೋ ತಂದೆ, ನಿನ್ನ ನಾಮ ಒಂದೇ ಮಹಿಮೆಯಾಗಲಿ ಸ್ವಾಮಿ. ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಬೇಡಿ ಬಂದೇನೆ ತಂದೆ. ಆಮೆನ್, ಆಮೆನ್. ಪ್ರೈಸ್ ಲಾರ್ಡ್ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಾವು ಒಂದು ಕಥೆನ ತಗೊಳ್ಳೋಣ. ಇದ್ರಲ್ಲಿ ಇಬ್ಬರು ವ್ಯಕ್ತಿಗಳಿದ್ದಾರೆ, ಗಂಡ ಹೆಂಡತಿಯರು. ಅವ್ರ ಹೆಸರು ಅನನೀಯ ಮತ್ತು ಸಫೇರಾ ಅಂತೇಳಿ. ಆಯಿತಾ? ನಿಮಗೆ ಅದು ಹೆಸರು ಮಿಸ್ ಆಗ್ತದೆ. ಯಾಕೆಂದರೆ ನಾನು ಕೂಡ ಫಸ್ಟ್ ಯೇಸು ಸ್ವಾಮಿ ಬೈಬಲ್ ಪುಸ್ತಕನ ಓದಬೇಕಿದ್ರೆ ಜೋಸೆಫು ಅಂತೋಣಿ ಅಂತೆಲ್ಲ ಕಂಡಾಗ ನನಗೂ ತಲೆ ಬಿಸಿ ಆಗ್ತಿತ್ತು. ಬರ್ತಾ 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 ನಾವು ಮಹೇಶ, ಕಾಳಪ್ಪ, ರಂಗಪ್ಪ, ಮೂಗುರಮ್ಮ ಅಂತ ಕೇಳಿಕಿದ ಅಭ್ಯಾಸ ಅಲ್ವಾ. ಅದರಿಂದ ಹೆಸರು ಮರಿಬೇಡಿ. ಅನನೀಯ ಮತ್ತು ಸಫೇರಾ ತಿಳತಕ್ಕಂಥ ಇಬ್ಬರ ಕಥೆಗಳನ್ನು ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಇದನ್ನು ನಾವು ಒಂದು ಸಲ, ಈಗ ಮಗಳು ಓದ್ತಾಳೆ, ಪೂರ್ತಿ ಓದ್ಬಿಡು ಮಗಳ. 11ವರೆಗೆ ಓದಪ್ಪ ಪೂರ್ತಿ. 5ನೇ ಅಧ್ಯಾಯ 1ರಿಂದ 11ವರೆಗೆ ಓದಪ್ಪ. ಅಪೊಸ್ತಲರ ಕಥೆ 5:1ರಿಂದ 11. ಆದರೆ ಅನನೀಯನೆಂಬ ಒಬ್ಬ ಮನುಷ್ಯನು ಸಫೈರಳೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ, ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. ಆಗ ಪೇತ್ರನು, ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದೇನು? ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿತಿ? ಆ ಆಸ್ತಿ ಇದ್ದಾಗ ನಿನ್ನದಾಗಿಯೇ ಇತ್ತಲ್ಲವೇ? ಮಾರಿದ ಮೇಲೆಯೂ ಬಂದ ಹಣವನ್ನು ನಿನ್ನ ಅಧೀನದಲ್ಲೇ ಇತ್ತಲ್ಲವೇ? ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡಿದ್ದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ದೇವರಿಗೆ ಅಡಿಗೆ ಅಂದನು. ಈ ಮಾತುಗಳನ್ನು ಅನನೀಯನು ಕೇಳಿದ ಕೂಡಲೇ ಬಿದ್ದು ಪ್ರಾಣ ಬಿಟ್ಟನು. ಕೇಳಿದವರೆಲ್ಲರಿಗೂ ಮಹಾಭಯ ಹಿಡಿಯಿತು. ಆಗ ಯೌವನಸ್ಥರು ಎದ್ದು ಅವನನ್ನು ವಸ್ತ್ರದಲ್ಲಿ ಸುತ್ತಿ ಹೊತ್ತುಕೊಂಡು ಹೋಗಿ ಓಡಿಟ್ಟರು. ಸುಮಾರು 3 ಗಂಟೆ ಹೊತ್ತಿನ ಮೇಲೆ ಅವನ ಹೆಂಡತಿಯು ನಡೆದ ಸಂಗತಿಯನ್ನು ತಿಳಿಯದೆ ಒಳಗೆ ಬಂದಳು. ಪೇತ್ರನು ಆಕೆಯನ್ನು ನೋಡಿ, ನೀವು ಆ ಹೊಲವನ್ನು ಮಾರಿದ್ದು ಇಷ್ಟೇ ಹಣಕ್ಕೋ? ನನಗೆ ಹೇಳು ಎಂದು ಕೇಳಲು ಆಕೆಯು ಹೌದು, ಇಷ್ಟಕ್ಕೆ ಎಂದಳು. ಆಗ ಪೇತ್ರನು ಆಕೆಗೆ, ನೀವಿಬ್ಬರು ಕರ್ತನ ಆತ್ಮನನ್ನು ಪರೀಕ್ಷಿಸುವುದಕ್ಕೆ ಯಾಕೆ ಒಡಂಬಟ್ಟಿರಿ? ಅಗೋ, ನಿನ್ನ ಗಂಡನನ್ನು ಓಣಿಟ್ಟವರು ಬಂದು ಬಾಗಿಲಿನಲ್ಲಿ ಕಾಯುತ್ತಿದ್ದಾರೆ, ನಿನ್ನನ್ನು ಹೊತ್ತುಕೊಂಡು ಹೋಗುವರು ಎಂದು ಹೇಳಿದನು. ಕೂಡಲೇ ಒಳಗೆ ಬಂದು ಆಕೆಯು ಸತ್ತಿರುವುದನ್ನು ಕಂಡು ಆಕೆಯನ್ನು ಹೊತ್ತುಕೊಂಡು ಹೋಗಿ ಗಂಡನ ಮಗ್ಗುಲಲ್ಲಿ ಓಣಿಟ್ಟರು. ಮತ್ತು ಸರ್ವಸಭೆಗೂ ಈ ಸಂಗತಿಗಳನ್ನು ಕೇಳಿದವರೆಲ್ಲರಿಗೂ ಮಹಾ ಭಯ ಹಿಡಿಯಿತು. ಇಲ್ಲಿ ಈ ವಾಕ್ಯದಲ್ಲಿ ಏನಾಗಿದೆ ಅಂದರೆ, ಚೆನ್ನಾಗಿ ಕೇಳಿಸ್ಕೊಳ್ಳಿ ಪ್ರಿಯರೇ. ಆ ಕಾಲದಲ್ಲಿ ಇದ್ದಂಥ ದೇವರ ಒಂದು ಕಠಿಣ ಶಿಕ್ಷೆ ಈಗಲೂ ಇದ್ದಿದ್ರೆ ಜನಗಳೆಲ್ಲ ಭಯಪಡ್ತಿದ್ರು. ಈಗ ಏನಾಗಿದೆ, ದೇವರ ಒಂದು ಕೃಪೆಯನ್ನು ತೋರಿಸ್ಬಿಟ್ಟಿದ್ದಾರೆ. ಇವತ್ತು ಬರ್ಬೋದು, ನಾಳೆ ಬರ್ಬೋದು, ಇವತ್ತು ಬದಲಾಗ್ಬೋದು, ನಾಳೆ ಬದಲಾಗ್ಬೋದು ಅಂತೇಳಿ ಏನು ಮಾಡ್ತಿದ್ದಾರೆ, ದೇವರು ಕೃಪೆಯನ್ನು ತೋರಿಸ್ತಿದ್ದಾರೆ ಪ್ರಿಯರೇ. ನಿಜ ಹೇಳ್ಬೇಕಿದ್ರೆ ಆಗಿನ ಕಾಲದ ಕಠಿಣತೆ ಈಗ ಇದ್ದಿದ್ರೆ ಮನುಷ್ಯರು ಯಾರೂ ತಪ್ಪು ಮಾಡ್ತಾ ಇರಲಿಲ್ಲ, ಯಾರೂ ಪಾಪ ಮಾಡ್ತಾ ಇರಲಿಲ್ಲ. ಇವತ್ತು ಏನಾಗ್ತದೆ, ಒಂದು ಸಭೆ ಅಂತ ಹೇಳಿದ ಮೇಲೆ ಸಭೆಯ ಒಳಗಡೆ ಪಾಪ ಇರಬಾರ್ದು, ಪರಿಶುದ್ಧತೆ ಇರಬೇಕು ಹೇಳೋದನ್ನ ಈ ಒಂದು ಇದರಲ್ಲಿ ತೋರಿಸ್ತದೆ. ಎರಡನೇದಾಗಿ ದೇವರ ಮುಂದೆ ಸುಳ್ಳು ಹೇಳಬಾರ್ದು, ದೇವರ ಮುಂದೆ ನಾಟಕ ಆಡಬಾರ್ದು ಹೇಳುವಂತ ತೋರಿಸುವಂಥ ಒಂದು ಅಧ್ಯಾಯನೇ ಈ ಒಂದು ಅಧ್ಯಾಯ ಆಗಿದೆ. ಹಲ್ಲೆಲೂಯಾ. ಈ ಅಧ್ಯಾಯ ಯಾವುದು? ದೇವರ ಮುಂದೆ ಯಾವ ನಾಟಕಗಳು ಆಗೋದಿಲ್ಲ. ಯಾಕಂದರೆ ದೇವರ ವಾಕ್ಯದಲ್ಲಿ ಕೀರ್ತನೆ 139ನೇ ಅಧ್ಯಾಯ ಪೂರ್ತಿ ನೋಡೋದಾದರೆ
ದೇವರ ಕಣ್ಣುಗಳು ಸದಾ ಕಾಲ ನಮ್ಮನ್ನು ನೋಡ್ತಾ ಇರ್ತದೆ. ಅಲ್ಲಲ್ಲಿಯ ದೇವರ ಕಣ್ಣುಗಳು ಏನು ಮಾಡ್ತಾ ಇರ್ತದೆ? ಸದಾ ಕಾಲ ನಮ್ಮನ್ನು ನೋಡ್ತಾ ಇರ್ತದೆ. ನಾವು ತೂಕಡಿಸಿದ್ರು ದೇವರು ತೂಕಡಿಸೋದಿಲ್ಲ, ದೇವರು ನಿದ್ರಿಸೋದಿಲ್ಲ. ದೇವರು ನಮ್ಮನ್ನು ಸದಾ ನೋಡುವಾತನಾಗಿದ್ದಾನೆ, ಸದಾ ಕಾಯುವಾತನಾಗಿದ್ದಾನೆ. ಆದರೆ ಇವ್ರು ಏನು ಮಾಡಿದ್ರೆ, ಈ ಅನನ್ಯ ಸಫೇರನ ಕಥೆಗಳನ್ನು ನಾವು ಕೇಳಿದ್ರೆ ಚೆನ್ನಾಗಿ ನೋಡ್ಕೊಳ್ಳಿ. 1ನೇ ವಾಕ್ಯದಲ್ಲಿ ನೋಡಿ ಬರೆದಿದೆ, ಆದರೆ ಅನನೀಯನೆಂಬ ಒಬ್ಬ ಮನುಷ್ಯನು ಸಫೇರಳೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ, ಒಂದು ಭೂಮಿ ಅಂತಂದರೆ ಅವರಿಗೆ ಸುಮಾರು ಭೂಮಿ ಇತ್ತು, ಸುಮಾರು ಭೂಮಿಯಲ್ಲಿ ಒಂದು ಭೂಮಿನ ಮಾರಿದ್ರು. ಒಂದು ಭೂಮಿಯನ್ನು ಮಾರಿ ತನ್ನ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಅಪೊಸ್ತಲರ ಪಾದದ ಬಳಿಯಲ್ಲಿ ಇಟ್ಟನು. ಅಪೊಸ್ತಲರು ಯಾರು? ಸಭಾಪಾಲಕರು, ಸೇವಕರು. ಆ ಒಂದು ಸಭೆಯ ನಾಯಕರಾಗಿದ್ದರು. ಅವರು ಪಾದ ಹತ್ರ ಬಂದು ಏನಂತ ಇಟ್ಟ? ಆಸೆ ದುಡ್ಡನ್ನ ತಂದಿಟ್ಬಿಟ್ಟ. ನೋಡಿ ನೋಡಿ, ಒಂದು ಭೂಮಿಯನ್ನು ಮಾಡಿ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಕೊಂಡ, ಇನ್ನೊಂದು ಭಾಗನ ತಗೊಬಂದು ಒಂದು ಭಾಗನ ಬಚ್ಚಿಟ್ಕೊಂಡ, ಇನ್ನೊಂದು ಭಾಗನ ಏನು ಮಾಡ್ದ? ತಂದ್ಬಿಟ್ಟು ಸಭೆಗೆ ತಂದು ಹಾಕಿದ. ಬೇರೆ ಅಲ್ಲೆಲ್ಲಿಯ ಯಾಕೆ ಇವನು ತಂದು ಹಾಕಿದ? ಅವನಿಗೆ ಸುಮ್ಮನೆ ಇರ್ಬೋದಿತ್ತಲ್ಲ, ಅವನ ಆಸ್ತಿ ಅವನು ಮಾರಾಟ ಮಾಡ್ದ, ಅದರಲ್ಲಿ ಒಂದು ಭಾಗನ ಔಸಿಟ್ಟ, ಇನ್ನೊಂದು ಭಾಗನ ತಂದು ಅಪೊಸ್ತಲರ ಮುಂದೆ ಇಟ್ಟ. ಯಾಕೆ ಈ ಥರ ಮಾಡ್ದ ಅಂತಂದರೆ ಅದಕ್ಕೆ ಕಾರಣ ಇದೆ. ಅಪೊಸ್ತಲರ ಕಥೆ 2ನೇ ಅಧ್ಯಾಯಕ್ಕೆ ಬನ್ನಿ. ಅಪೊಸ್ತಲರ ಕಥೆ 2ನೇ ಅಧ್ಯಾಯ 43ರಿಂದ ಓದಿ. 43ರಿಂದ 2ನೇ ಅಧ್ಯಾಯ 43. ಭಾಳ ಚೆನ್ನಾಗಿದೆ ವಾಕ್ಯ, ಓದಿ. ಎಲ್ಲರಿಗೂ ಭಯ ಉಂಟಾಯಿತು. ಇದಲ್ಲದೆ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಅಪೊಸ್ತಲರ ಕೈಯಿಂದ ನಡೆದವು. ಅಪೊಸ್ತಲರ ಕೈಯಲ್ಲಿ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯ ನಡೀತಾ ಇರೋದು ಕಾರಣಕ್ಕೆ ಎಲ್ರಿಗೂ ಭಯ ಬಂದ್ಬಿಡ್ತು ದೇವ್ರ ಮೇಲೆ. ಅಪ್ಪ ಎಂಥ ದೇವರು! ಚಂದ್ರಶೇಖರ್ ಅಂಕಲ್ ಕೈ ಇಟ್ಟ ತಕ್ಷಣ ಅದ್ಭುತ ಆಗ್ತಾ ಇದೆ. ಚಂದ್ರಶೇಖರ್ ಅಂಕಲ್ ಕೈ ಇಟ್ಟ ತಕ್ಷಣ ದೆವ್ವ ಓಡಾಗ್ತದೆ. ಚಂದ್ರಶೇಖರ್ ಅಂಕಲ್ ಕೈ ಇಟ್ಟ ತಕ್ಷಣವೇ ಎಲ್ಲ ವ್ಯವಹಾರಗಳು ಸಕ್ಸಸ್ ಆಗ್ತಾ ಇದ್ದಾರೆ. ಜನ ನನಗೆ ಭಯ ಪಡ್ತಾರೋ ಇಲ್ವೋ? ನನ್ನ ಕೈಲಿ ಏನಾಗಲಿಲ್ಲ ಅಂದರೆ ಮಾತ್ರ ಎಲ್ಲರೂ ಭಯ ಪಡೋದೇ ಇಲ್ಲ. ಭಯ ಪಡಬೇಕಾ? ಸಭಾಪಾಲಕರ ಕೈಯಲ್ಲಿ ಅದ್ಭುತಗಳಾಗಬೇಕು. ಸಭಾಪಾಲಕರ ಕೈಯನ್ನು ದೇವರು ಉಪಯೋಗಿಸಬೇಕು. ಸಭಾಪಾಲಕರ ಕೈಯಲ್ಲಿ ಅಥವಾ ಸೇವಕರ ಕೈಯಲ್ಲಿ, ಸಭಾಪಾಲಕರು ಅಂತಲ್ಲ, ಅಪೊಸ್ತಲರಿದ್ದಾರೆ, ಸೇವಕರುಗಳ ಕೈಯಲ್ಲಿ ಅದ್ಭುತಗಳು ಆಯ್ತಂದ್ರೆ ಆಟೋಮೆಟಿಕ್ ಆಗಿ ಜನಗಳಿಗೆ ಭಯ ಬಂದೇ ಬರ್ತದೆ. ನಿಜ ಅಲ್ವಾ? ಇಲ್ಲಿ ಅಪೊಸ್ತಲರ ಕೈಯಿಂದ ಅದ್ಭುತಗಳ ಸೂಚಕಗಳು ನಡೀತಾ ಇರೋದು ಕಾರಣಕ್ಕೆ ಅಲ್ಲಿ ಜನಕ್ಕೆಲ್ಲ ಭಯ ಬಂದ್ಬಿಡ್ತು. ಆಗ ಜನ ಒಂದು ತೀರ್ಮಾನ ತಗೊಂಡ್ರು. ಒಬ್ಬನೆಲ್ಲ ತೀರ್ಮಾನ ತಗೊಂಡಿದ್ದು, ಜನ ಒಂದು ತೀರ್ಮಾನ ತಗೊಂಡ್ರು. ಓದು ಮಗಳ ಕೆಳಗಡೆಗೆ. ಒಗ್ಗಟ್ಟಾಗಿದ್ದು ತಮ್ಮದೆಲ್ಲವನ್ನು ಮೃದುವಾಗಿ ಅನುಭೋಗಿಸುತ್ತಾ ತಮ್ಮ ತಮ್ಮ ಸ್ಥಿರ ಸುತ್ತಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರು. ಅವ್ರ ಹತ್ರ ಇದ್ದಂಥ ಚೀರ ಸೊತ್ತದರೆ ಎಲ್ಲ ಆಸೆಗಳನ್ನ ಕೊಟ್ಬಿಟ್ಟು ಏನು ಮಾಡ್ತಾರೆ ಗೊತ್ತಾ? ಅಪೊಸ್ತಲರ ಪಾದದ ಕೆಳಗಡೆ ಇಟ್ಬಿಟ್ಟು ಅಪೊಸ್ತಲರೆಲ್ಲ ಹಂಚಿಬಿಡ್ತಿದ್ರು. ನೋಡ್ಕೋಬೇಕು ಹೆಂಗೆ ಅಂತಂದರೆ, ಶಕುಂತಲ ಮನೆ ಜಾಗನೆಲ್ಲ ಮಾರ್ಬಿಟ್ಟು ನನ್ನ ಕಾಲು ಕಡೆಟಾಗೆ, ಶ್ವೇತ ಎಲ್ಲ ಮಾರ್ಬಿಟ್ಟು ನನ್ನ ಕಾಲು ಕಡೆಟಾಗೆ, ರತ್ನಮ್ಮ ಎಲ್ಲ ಮಾರ್ಬಿಟ್ಟು ನನ್ನ ಕಾಲು ಕಡೆಟಾಗೆ. ಕೆಲವೊಂದು ಜನ ಮನಸ್ಸೋಡೆ ಯೋಚನೆ ಮಾಡ್ತಾರೆ, ನಿನ್ನ ಕಾಲಿಗೆ ಇಡ್ತೀನಿ ಬೇಡಿ, ನನ್ನ ಕಾಲಿಗೆ ಇಡಕ್ಕೆ ಹೋಗಬೇಡಿ. ಆದರೂ ಹೇಳಿದ್ವು, ಆ ಕಾಲದಲ್ಲಿ ಇಡ್ತಾಯಿದ್ರು. ಎಲ್ಲ ಮಾರ್ಬಿಟ್ಟು ತಂದ್ಬಿಟ್ಟು ಅಪೊಸ್ತಲರ ಪಾಲಕ ಇರ್ಬಿಡ್ತೀವಿ. ಯಾಕೆಂದರೆ ದೇವರಿಗಿಂತ ನನಗೆ ಇನ್ಯಾವುದು ಬೇಕಾಗಿಲ್ಲ. ಏನು ದೇವರಿಗಿಂತ ನನಗೆ ಯಾವುದು ಬೇಕಾಗಿಲ್ಲ ಅಂತೇಳಿ ಚೀರ ಸೊತ್ತಿದ್ದಾರೆ. ಅವ್ರ ಹತ್ರ ಇರುವಂಥ ಎಲ್ಲೋ ಸೊತ್ತುಗಳನ್ನ ಮಾರ್ಬಿಟ್ಟಿದ್ರು. ಇವತ್ತು ನಾವೇನು ಮಾಡ್ತೀವಿ? ಅಂಕಲ್ ನನ್ನ ಮನೆಗೆ ಸ್ವಲ್ಪ ರೇಟ್ ಜಾಸ್ತಿ ಬರಲಿ, ಅಲ್ಲಯ್ಯ, ಅಂಕಲ್ ನನಗೆ ಗದ್ದೆ ಹೋಗಲಿ, ಅಂಕಲ್ ನನಗೆ ಆ ಜಾಗ ನನಗೆ ಆಗಬೇಕು, ಅಂಕಲ್ ಈ ಆಸ್ತಿ ಸಿಕ್ಕಿಬಿಟ್ರೆ 10,000 ರೂಪಾಯಿ ಕೊಡ್ತೀನಿ, ಈ ಅಂತಸ್ತು ಸಿಕ್ಕಿಬಿಟ್ರೆ 10,000 ಕೊಡ್ತೀನಿ. ಇವತ್ತು ಅರಕೆ ಮಾಡ್ಕೊಳ್ತಿದ್ದೀರಾ ಇಲ್ವಾ? ಯಾರಾದರೂ ಒಬ್ಬರು ಪೂರ್ತಿ ಜಾಗ ನನ್ನ ಸಭೆಗೆ ಕೊಟ್ಬಿಡ್ತೀನಿ ಯಾರು ಹೇಳೋರಿದ್ದೀರಾ? ಕೇಳಿಸ್ತಾ ಇಲ್ಲ. ಆದರೆ ಇಲ್ಲಿ ಏನು ಹೇಳ್ತಿದ್ದಾರೆ? ಇವರು ಎಲ್ಲವನ್ನ ಏನು ಮಾಡ್ತಿದ್ರು? ನೋಡೋಣ ರತ್ನ ಕೊಡ್ತೀನಿ ಅಂತ ಹೇಳ್ತಾರೆ. ಆ ಕೊಡೋ ಕಾಲ ಬರಲಿ. ಈ ವಾಟರಲ್ಲಿ ಮಾದೇವ ಮಾತುಗಳು ಅಮ್ಮ ಇದ್ರು, ನಿನಗೆ ನಾನು 3 ಕುಂಟೆ ಜಾಗ ಬರೆದು ಕೊಟ್ಬಿಡ್ತೀನಿ ಅಮ್ಮದವರು. ನಾನು ಸುಮ್ಮನೆ ಹೋಗಿ ಕೇಳಿದೆ, ಏನೋ ಜಾಗ ಕೊಡ್ತೀನಿ ಅಂತೇಳಿ. ಆಗಲ್ಲ, ಒಂದು ಸ್ವಲ್ಪ ಟೈಮ್ ಕಳೀಲಿ ಅಂತೇಳಿ. ನೋಡಿ, ಒಂದೇಳ ಕೊಡ್ತೀನಿ ಅಂತ ಹೇಳಿದ್ರೆ ಯಾರು ಕೊಡೋದಿಲ್ಲ. ಆಗಿನ ಕಾಲದಲ್ಲಿ ಚೀರ ಸೊತ್ತುಗಳನ್ನು ಅವ್ರು ಏನು ಮಾಡ್ತಿದ್ರು?
ಚರಾಚರ ಸತ್ತುಗಳನ್ನ ಏನು ಮಾಡ್ತಿರು ಎಲ್ಲ ತಂದ್ಬಿಟ್ಟು ಅಪೊಸ್ತಲರ ಪಾದಗಳು. ಇವನು ಏನು ಮಾಡ್ದ, ಎಲ್ಲರೂ ತಂದಿರ್ತಲ್ಲ ಇವನು ತಂದಿಡಕ್ಕೆ ಮಾಡ್ದ. ಯಾರು? ಈ ಅನನೀಯ ಸಫೇರ ಅಂತ ಹೇಳೋರು. ಅವ್ರೇನು ಮಾಡಿದ್ರು, ಎಲ್ಲರೂ ಆಸ್ತಿ ಕೊಡ್ತಾರಲ್ಲ, ಅಲ್ಲಿ ಅನ್ಯ ಜನಗಳು ಇದ್ದಾರೆ ತಾನೆ, ಯೇಸು ಸ್ವಾಮಿನ ನಂಬಿಯರಿದ್ದಾರೆ ತಾನೆ, ಎಲ್ಲರೂ ಕೊಡಬೇಕು ಅಂತ ರೂಲ್ಸ್ ಮಾಡಿದ್ರ? ಮಾತಾಡಬೇಕು. ಯಾರು ರೂಲ್ಸ್ ಮಾಡಿದ್ರಾ? ರತ್ನಮ್ಮ ನಿನ್ನ ಆಸ್ತಿನ ಮಾರ್ಬಿಟ್ಟು ತರಬೇಕು ಅಂತ ರೂಲ್ಸ್ ಮಾಡಿದ್ರಾ? ಆದರೂ ಆ ಜನಗಳು ತೀರ್ಮಾನ ಮಾಡಿದ್ರು, ನಮಗೆ ಆಸ್ತಿಗಿಂತಲೂ ದೊಡ್ಡ ಆಸ್ತಿ ದೇವರೇ. ಆಸ್ತಿಗಿಂತ ದೊಡ್ಡ ಆಸ್ತಿ ಯಾವುದು? ದೇವರು. ಪರಲೋಕದ ತಂದೆನೇ ಬಿಟ್ಟರೆ ನೀ ಯಾವ ಆಸ್ತಿನೂ ಬೇಕಾಗಿಲ್ಲ ಅಂತೇಳಿ ಇರೋ ಆಸ್ತಿನೆಲ್ಲ ತಂದ್ಬಿಟ್ಟು ಸಭೆಯವರ ಪಾದಕ್ಕೆ ಇರ್ತಿದ್ರಂತೆ. ಅಲ್ಲ, ಈಗ ಇಡೋಕೆ ಬಂದರೂ ನಾವು ತಗೊಳ್ಳೋದಿಲ್ಲ. ಯಾಕಂದ್ರೆ ರತ್ನಮ್ಮ ಅವರು ನಮಗೆ ಜಾಗನ ಕೊಡ್ತೀನಿ ಅಂತ ಹೇಳಿದ್ರು. ನಾನು ಏನು ಮಾಡಿದೆ, ಕೊಡೋದು ಬೇಡ ಅಂತ ಹೇಳಿದೆ. ಯಾಕೆ ಗೊತ್ತಾ, ಅವರು ಶ್ರೀಮಂತರೇ ಆಗಿದ್ರೆ ಅವ್ರ ಕೈಯಿಂದ ನಾನು ಜಾಗ ಗ್ಯಾರಂಟಿ ತಗೊಳ್ತಿದ್ದೆ. ಅವರೇ ಪಾಪ ಕೂಲಿ ಕೆಲಸ ಮಾಡ್ತಾರೆ. ಅವ್ರ ಕೈಯಿಂದ ಜಾಗ ತಗೊಂಡು ನಾನು ಸಭೆ ಕಟ್ಟಿದ್ರೆ ನನಗೆ ಆಶೀರ್ವಾದನಾ? ಅದಕ್ಕೋಸ್ಕರ ನಾನು ರತ್ನಮ್ಮನಿಗೆ ಒಂದೇ ಒಂದು ಮಾತಾಡಿದೆ, ದಯವಿಟ್ಟು ನಿಮ್ಮ ಆಸ್ತಿನ ನೀವೇ ಇಟ್ಕೊಳ್ಳಿ ಅಂತ ಹೇಳಿದೆ. ನಾ ತಗೊಳ್ಳೋದಾಗಿದ್ರೆ ಇವತ್ತು ನಿಂಗರಾಜು, ನಾ ತಗೊಳ್ಳೋದಾಗಿದ್ರೆ ನಾನು ಇವತ್ತು ನನ್ನ ಚರ್ಚ್ ಬಿಲ್ಡಿಂಗಲ್ಲಿ ಆಗೋಗ್ಬಿಡ್ತಿತ್ತು. ಆ ಜಾಗ ತೋರಿಸ್ಬಿಟ್ರೆ ನನಗೆ ದುಡ್ಡು ಸ್ಯಾಂಕ್ಷನ್ ಆಗ್ತದೆ, ಗೊತ್ತಾಯ್ತು. ಆದರೆ ನಾನು ಯಾಕೆ ಮಾಡಲಿಲ್ಲ ಅಂತಾರೆ, ಅವರು ಕೂಲಿಗೆ ಹೋಗ್ತಾರೆ ಕಾಣೋದು, ಅವರ ಆಸ್ತಿ ಬೇಕಾಗಿಲ್ಲ ಅಂತೇಳಿ. ಅಲ್ಲೆಲೂಯಾ, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಇಲ್ಲಿ ನೋಡಿ 5ನೇ ಅಧ್ಯಾಯಕ್ಕೆ ಬನ್ನಿ. ಇಲ್ಲಿ ನೋಡಿ, ನಂಬಿದವರೆಲ್ಲ ಒಗ್ಗಟ್ಟಾಗಿದ್ದು ತಮ್ಮ ತಮ್ಮ ಚಿರಾಚಾರ ಸ್ವತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಾಗಿ ಹಂಚಿಕೊಡ್ತಿದ್ರು. ಹೋದಪ್ಪ ನೆಕ್ಸ್ಟ್. ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ಮನೆಗಳಲ್ಲಿ ಅವ್ರು ಏನು ಮಾಡ್ತಿದ್ರು ಅಂತ ಗೊತ್ತಾ? ಅವ್ರು ಏನು ಮಾಡ್ತಿದ್ರು ಗೊತ್ತಾ? ಏಕ ಮನಸ್ಸಿನಿಂದ. ಅಪೊಸ್ತಲರ ಕಥೆ 5:2 ಪುನಃ. ಆದರೆ ಅಮನೀಯನೆಂಬ ಒಬ್ಬ ಮನುಷ್ಯನು ಅಪೈರಳೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಇಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಗೆ ಇಟ್ಟನು. ನೋಡಿರಿ, ಅವನೇನು ಮಾಡ್ದ, ಇರೋ ಜಾಗದಲ್ಲಿ ಒಂದು ಜಾಗನ ಮಾತ್ರ ಮಾರ್ಬಿಟ್ಟು ಅದ್ರಲ್ಲಿ ಇಷ್ಟು ತುಂಬ ಜಾಗ ಇತ್ತು ಅವನಿಗೆ. ಅಲ್ಲಿ ನೋಡಿ, ಒಂದು ಜಾಗವನ್ನು ಅಂತ ಬರ್ತದೆ, ತುಂಬ ಜಾಗ ಇತ್ತು. ತುಂಬ ಜಾಗದಲ್ಲಿ ಒಂದು ಭೂಮಿನ ಮಾರ್ಬಿಟ್ಟು ಆ ಒಂದು ಭೂಮಿ ದುಡ್ಡಾದ ಪೂರ್ತಿ ಇರಬೇಕು ತಾನೆ. ಅದರಲ್ಲೂ ಅರ್ಧನ ತಂದಿಟ್ಬಿಟ್ಟು ಏನು ಮಾಡ್ದ ಗೊತ್ತಾ? ಅರ್ಧ ಅಂತ ದುಡ್ಡು ಏನು ಮಾಡ್ದ, ಎಲ್ಲರ ಮುಂದೆ ಏನಾಯಿತು, ಅನನೀಯನು ತಂದಿಟ್ಬಿಟ್ಟ ಆಸ್ತಿ ದುಡ್ಡು ಅಂತ ಹೇಳ್ಬೇಕಲ್ಲ. ನಿಂಗರಾಜು ವಾಟಾಳಲ್ಲಿ ಜಾಗನ ಮಾರ್ಬಿಟ್ಟು ಚಂದ್ರಶೇಖರನಿಗೆ ಕೊಟ್ಬಿಟ್ಟು ಅಂತ ಹೆಸರು ಬೇಕು. ಆದರೆ ನಿಂಗರಾಜು ಮಾರೋದೆಷ್ಟು? ತುಂಬ ಜಾಗದಲ್ಲಿ ಒಂದಿಷ್ಟು ಜಾಗನ, ಅದರಲ್ಲೂ ಅರ್ಧ ಕದ್ದುಬಿಟ್ಟಿದ್ದಾನೆ. ಆ ಥರ ಇದ್ದ ಮೇಲೆ ಯಾಕಪ್ಪ ಅರ್ಕೆ ಮಾಡಬೇಕು? ಬಿರಿಯಾನಿ ಕೊಡ್ತೀನಿ ಅಂತ ಅರ್ಕೆ ಮಾಡ್ಕೊಳ್ಳೋದು. ಇಲ್ಲಿ ನಾವು ಏನು ಮಾಡೋದು, ವೈಟ್ ರೈಸ್ ಕೊಟ್ಟರೆ ಆಗುತ್ತಾ? ನೀವು ಬಿರಿಯಾನಿ ಕೊಡ್ತೀನಿ ಅಂತ ಅರ್ಕೆ ಮಾಡ್ಕೊಂಡು ಮೇಲೆ ವೈಟ್ ರೈಸ್ ಇದು ಮಾಡಬೇಡಿ. ಬಿರಿಯಾನಿ ಕೊಡ್ಲಿಕ್ಕೆ ಆಗೋಲ್ಲವರೇ ಕಾಯ್ತಾಯಿರಿ. ಅಲ್ಲೆಲ್ಲ ಇವತ್ತು ಏನಾಗಿದೆ ಗೊತ್ತಾ, ಅರ್ಕೆ ಮಾಡೋದು. ನಾನು ಚರ್ಚಿಗೆ ಬಿಲ್ಡಿಂಗ್ ತೆಗೆದು ಕೊಟ್ಬಿಡ್ತೀನಿ ಅಂತ ಹೇಳೋದು. ಕೊನೆಗೆ ಜಾಗ ಎಲ್ಲ ಮಾರಾಟ ಆದಮೇಲೆ ಬಿಲ್ಡಿಂಗ್ ದುಡ್ಡು ಕೊಡೋಕ್ಕಾಗೋದಿಲ್ಲ ಅಂಕಲ್, ತಗೊಳ್ಳಿ 10,000 ಅಂದು ಕೊಡೋದು. ಅದಕ್ಕಿಂತ ಅರ್ಕೆ ಮಾಡೋಕ್ಕೆ ಹೋಗಬೇಡಿ. ಅರ್ಕೆ ಮಾಡೋಕ್ಕೆ ಹೋದ್ರೆ ಪ್ರಾಬ್ಲಮ್ಮು. ನಿಮಗೆ ಬಂದಾಗ ನೀವು ಕೊಡಿ, ಅಲ್ಲಲ್ಲಿಯೋ ಬಂದಾಗ ಕೊಡಿ. ಸುಮ್ಮನೆ ಅರ್ಕೆ ಮಾಡ್ಕೊಂಡು ಯಾಕೆ ದೇವ್ರಿಗೆ ಹೋಗ್ಬೇಕು ಮಾಡ್ತಾರೆ. ಇವನು ಅರ್ಕೆನೂ ಮಾಡ್ಕೊಳ್ಳಿಲ್ಲ, ಇವ್ನು ನಾಟಕ ಮಾಡಿರೋದು. ಇವನು ಅಪೊಸ್ತಲರು ಕೇಳಲಿಲ್ಲ, ನೀನು ಜಾಗನ ಮಾರ್ಬಿಟ್ಟು ಕೊಡು ಅಂತ. ಅರ್ಧ ದುಡ್ಡು ಕೊಡು ಅಂತ ಕೇಳಲಿಲ್ಲ, ಕಾಲು ಭಾಗ ದುಡ್ಡು ಕೊಡೋದು ಕೇಳಿಲ್ಲ. ಇನ್ನು ಮೊದಲೇ ತೀರ್ಮಾನ ಮಾಡಿ ಅರ್ಧ ದುಡ್ಡು ಕೊಟ್ಟಿದ್ರೆ ನನಗೆ ಆಶೀರ್ವಾದ ಆಗ್ತಿತ್ತು. ಇವನೇನು ಮಾಡೋದು, ಎಲ್ಲರೂ ಕೊಡ್ತಾ ಇದ್ರಲ್ಲ, ಅಪೊಸ್ತಲರ ಪಾದದ ಕಾರಣ ಇರ್ತದಲ್ಲ ಅಂತೇಳಿ ಇವನು ಇಡಕ್ಕೆ ಬಂದಿದ್ದು ಯಾವ ಥರ? ಒಳ್ಳೆ ಹೃದಯದಿಂದ ಬರಲಿಲ್ಲ, ಕೆಟ್ಟ ಹೃದಯದಿಂದ ಬಂದ. ಆಮೇಲೆ ಅಲ್ಲಿ ಕೆಳಗಡೆ ವಾಕ್ಯ ಒಂದು ಯಾಕೆ ಪೇತ್ರ ಏನು ಹೇಳ್ತಾರೆ, ಆಗ ಲೀಡ್ರ್ ಏನು ಹೇಳ್ತಾರೆ ನೋಡಿ. ಅನನೀಯ ಸೈತಾನಲ್ಲ, ಅನನೀಯನೇ. ಅನನೀಯನೇ ಸೈತಾನ ನಿನ್ನ ಹೃದಯದಲ್ಲಿ ಏನು ತುಂಬಿಕೊಂಡಿದ್ದಾನೆ? ಯಾಕೆ ಆ ಹೊಲದಲ್ಲಿ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದೀ? ನೀನು ಆಸ್ತಿ ಈಗ ಮಾರಾಟ ಮಾಡ್ದಲ್ಲಪ್ಪ, ಅದ್ರ ಸ್ವಲ್ಪ ಭಾಗ ನಾವು ಔಷಿಟ್ಕೊಂಡು ಯಾಕೆ ದೇವ್ರನ್ನ ವಂಚಿಸ್ತಾ ಇದೆಯಾ? ಓದೀಗ. ಆ ಆಸ್ತಿ ಇದ್ದಾಗ ನಿನ್ನದಾಗಿ ಇತ್ತಲ್ಲವೇ? ಮಾರಿದ ಮೇಲೆಯೂ ಬಂದ ಹಣವನ್ನು ನಿನ್ನ ಅಧೀನದಲ್ಲೇ ಇತ್ತಲ್ಲವೇ? ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡಿದ್ದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ದೇವರಿಗೆ ಆಡಿದ ಅಂದನು. ಈ ಮಾತುಗಳನ್ನು ಅನನೀಯ ಕೇಳಿದ ಕೂಡಲೇ
ಬಿದ್ದು ಪ್ರಾಣ ಬಿಟ್ಟನು. ಹ್ಮ್. ಕೇಳಿದವರೆಲ್ಲರಿಗೂ ಮಹಾ ಭಯ ಹಿಡಿಯಿತು. ನೋಡಿ ಅವ್ನು ಪ್ರಾಣನೇ ಬಿಟ್ಬಿಟ್ಟಂತೆ. ಈಗ ಇವನು ಹೇಳ್ತಾನೆ ಏನು ಗೊತ್ತಾ, ಆ ಆಸ್ತಿ ಇದ್ದಾಗ ನಿನ್ನ ಹತ್ರ ಐತಲ್ಲ, ನಿನ್ನ ಮಾರು ಅಂತ ಯಾರ್ದು ಹೇಳಿದ್ರ? ಆ ದುಡ್ಡು ಮಾರಿದ ಮೇಲೆ ಆ ದುಡ್ಡು ನಿಮ್ಮ ಹತ್ರ ಐತಲ್ಲ, ಇತ್ತಲ್ವಾ? ದುಡ್ಡು ಯಾರ್ದು ಇತ್ತು? ನಿಮ್ಮ ಹತ್ರನೇ ಇತ್ತು. ನೀವೇ ನಾಟಕ ಆಡಿದ್ರಿ. ಆಸ್ತಿ ದುಡ್ಡು ಪೂರ್ತಿ ನಾ ಚಂದ್ರಶೇಖರ್ ಅಂಕಲ್ ಪಾದದ ಕೆಳಗಡೆ ಇಟ್ಟೆ ಅಂತ ನಾಟಕ ಆಡಿದ್ರಿ. ನೋಡಿ, ನಾಟಕ ಯಾವತ್ತು ಆಡಕ್ಕೆ ಹೋಗ್ಬೇಡಿ. ಕೊಡ್ತೀರಾ ಕರೆಕ್ಟಾಗಿ ಕೊಡಿ, ಇಲ್ವಾ ಕೊಡೋಕ್ಕೆ ಬರಬೇಡಿ. ನಿಮ್ಮ ತಮ್ಮ ಅಂತ ಹಾಕೋದಿಲ್ಲ. ದೇವರು ನಿಮ್ಮ ದುಡ್ಡಲ್ಲಿ ದೇವರು ನಿಮ್ಮ ದುಡ್ಡಲ್ಲಂತೂ ಜೀವಮಾನ ಮಾಡೋದಿಲ್ಲ. ದೇವರಿಗೆ ಸಭೆ ಹೆಂಗೆ ನಡೆಸ್ಬೇಕಂತ ಗೊತ್ತಿದೆ. ನಾನು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ಕೊಂಡು ಸಭೆ ನಡೆಸೋದು ಯಾಕೆ ಗೊತ್ತಾ? ನಿಮ್ಮ ಕಾಣಿಕೆ ದುಡ್ಡು ನಿಮಗೆ ಹೊರೆ ಆಗಿರಬಾರ್ದು. ಇವತ್ತು ನಾನು ಬಾಯಿ ಬಿಟ್ಟು ಇಷ್ಟೇ ಕಾಣಿಕೆ ಕೊಟ್ಟಿದ್ದು ಕೇಳಿಲ್ಲ. ನಾನು ಬಲವಂತ ಮಾಡಿಲ್ಲ. ಬಲವಂತ ಮಾಡೋದು ಯಾವಾಗ ಗೊತ್ತಾ? ಕ್ರಿಸ್ಮಸ್ ತಿಂಗಳಲ್ಲಿ ಮಾತ್ರ. ಅದು ಕೊಟ್ಟರು ಕೊಡ್ತಿದ್ರು ಇಲ್ಲ ಜನ. ಒಂದು ಎರಡನೇದು ಏನು ಗೊತ್ತಾ? ಜನಗಳು ಕೊಡ್ತೀನಿ ಅಂತ ಹೇಳಿದ್ರೆಲ್ಲ ಕೈ ಕೊಟ್ಬಿಟ್ಟೇ ಹೋದರು. ಆದರೆ ದುಡ್ಡು ಕೊಟ್ಬಿಟ್ಟು ಹೋಗಲಿಲ್ಲ. ಎಲ್ಲ ಏನು ಮಾಡಿದ್ರು? ಕೈ ಕೊಟ್ಬಿಟ್ಟಿದ್ರು. ನಾನು ಜನಗಳ ದುಡ್ಡಾಗಲಿ ನಮ್ಮ ಸಭೆಯವ್ರ ದುಡ್ಡಾಗಲಿ ಮಾಡೋದಿಲ್ಲ. ಸ್ಪೆಷಲ್ ಆಗಿ ನಮ್ಮ ಸಭೆಯಲ್ಲಿ ದಶಮ ಭಾಗನೇ ಇಲ್ಲ. 100ಕ್ಕೆ 10 ರೂಪಾಯಿ ಪ್ರಕಾರ ಯಾರೂ ಕೊಡ್ತಾ ಇಲ್ಲ. ದಶಮ ಭಾಗ ನಾವು ತಗೊಳ್ಳೋದಿಲ್ಲ. ತಗೊಳ್ಬಾರ್ದು ಅಂತ ಬೈಬಲಲ್ಲಿ ಇಲ್ಲ. ಆದರೂ ಇಸ್ಕೊಳ್ಳೋದಿಲ್ಲ. ಯಾಕೆ ಗೊತ್ತಾ? ಜನಗಳಿಗೆ ಹೊರೆ ಆಗಬಾರ್ದು ಅಂತೇಳಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾಯಿದ್ದೀನಿ. ಎದೆ ತಟ್ಕೊಂಡು ಹೇಳ್ತೀನಿ, ನನ್ನ ಸಂಬಳದಲ್ಲಿ ನಾನು ಸಾಧ್ಯವಾದಷ್ಟು ಖರ್ಚು ಮಾಡಿ ಸಭೆ ನಡೆಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇಲ್ಲಿ ಬರ್ತಾ ಇರೋದು 2-2.5 ಸಾವಿರ ರೂಪಾಯಿ ತಿಂಗಳಿಗೆ ಕಾಣಿಕೆ. ಅದು ನನ್ನ ಪೆಟ್ರೋಲ್ ಖರ್ಚಿಗೆ ಸಾಲೋದಿಲ್ಲ. ನೋಡಿ, ಒಂದು ಹೇಳ್ತೀನಿ, ದೇವರು ಸಭೆ ನಡೆಸ್ತಾರೆ ಹೊರತು ಮನುಷ್ಯರ ಹಣದಿಂದ ಸಭೆ ನಡೆಯಬಾರ್ದು. ಪ್ರೈಸ್ ಲಾರ್ಡ್. ದೇವರು ಸಭೆ ನಡೆಸೋದು ಯಾರು? ಮನುಷ್ಯರು ನಡೆಸೋದಕ್ಕೆ ಆಗೋದೇ ಇಲ್ಲ. ಅಲ್ಲಲ್ಲಿಯ ಇಲ್ಲಿ ಹೇಳ್ತಾರೆ, ಆಸ್ತಿ ಇದ್ದಾಗ ನಿನ್ನ ಹತ್ರ ಮಾರು ದುಡ್ಡು ನಿನ್ನ ಹತ್ರ, ನೀನು ಯಾಕಪ್ಪ ಪೂರ್ತಿ ಕೊಡ್ತೀನಿ ಜನಗಳ ಮುಂದೆ ನಾಟಕ ಆಡ್ಬಿಟ್ಟು ಅರ್ಧ ಕೊಟ್ಟೆ? ನಿಂಗರಾಜು ಪೂರ್ತಿ ಕೊಡ್ತೀನಿ ತಗೊಂಡು ನಾಟಕ ಆಡ್ಬಿಟ್ಟು ಅರ್ಧ ಯಾಕಪ್ಪ ಕೊಟ್ಟೆ? ಅರ್ಧ ಕೊಟ್ಟಿದ್ದಕ್ಕೆ ಅವ್ನು ನೆಗೆದು ಬಿದ್ದವನು. ಅಲ್ಲಿ ಏನಾಯ್ತು? ಅವನು ನಾಟಕ ಆಡ್ಬಾರ್ದು. ಅರ್ಧ ಅವನು ಪೂರ್ತಿ ಕೊಡ್ತೀನಿ ಬಾಯಲ್ಲಿ ಹೇಳಿರೋದು. ನನ್ನ ಆಸ್ತಿ ದುಡ್ಡೆಲ್ಲ ಕೊಟ್ಬಿಟ್ಟ ಸ್ವಾಮಿ ಅಂತ ತಂದು ಹಾಕದ. ಕೊಟ್ಟಿರೋದೆಷ್ಟು? ಈಗ ಉದಾಹರಣೆ ಏನು ಹಳ್ಳಿ ಜನಕ್ಕೆ ಅರ್ಥ ಆಗಂಗೆ ಹೇಳ್ತೀನಪ್ಪ. ಒಂದು ಹಸು, ಅಂಕಲ್ ಆ ಹಸು ಮಾರಾಟ ಆದರೆ ಹಸು ದುಡ್ಡು ಪೂರ್ತಿ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ದಂಗೆ. ಹಸು ಮಾರಾಟ ಆದಮೇಲೆ ಅರ್ಧ ನೀವು ಇಟ್ಕೊಂಡು ಇಷ್ಟಕ್ಕೆ ಹೋಗಿದ್ದು ಅಂತ ಹೇಳ್ದಂಗೆ. ಯಾರಿಗೆ ಸುಳ್ಳು ಹೇಳ್ದಂಗೆ ಐತೀಗ? ಚಂದ್ರಶೇಖರ್ ಅಂಕಲಿಗೆಲ್ಲ ದೇವರಿಗೆ. ನಿನ್ನ ಈಗ ಹಸು ದುಡ್ಡು ಕೊಡೋದು ಫಾಸ್ಟ್ ಕೇಳಿದ್ರಾ? ಹಸು ದುಡ್ಡು ಕೊಡೋದು ಫಾಸ್ಟ್ ಕೇಳಿದ್ರಾ? ಕೇಳಿದ್ರೆ ತಾನೆ. ನೀವು ಯಾಕೆ ನಾಟಕ ಆಡಿದ್ರಿ? ಇಲ್ವಾ? ನಿಜ ತಾನೆ. ಒಂದು ಹೇಳ್ತೀನಿ ಪ್ರಿಯರೇ, ನಿಮ್ಮ ದಮ್ಮ ಅಂತ ಹೇಳ್ತೀನಿ, ನೀವು ಅರಕ್ಕೆ ಒತ್ಕೊಳ್ಬೇಡಿ. ಒತ್ಕೊಳ್ಳೋದಾದರೆ ಕರೆಕ್ಟಾಗಿ ತೀರ್ಸೋ ಪ್ರಯತ್ನ ಮಾಡಿ. ಬಾಯಿಂದ ಹೇಳೋದ ಮೇಲೆ ಮಾಡಲೇಬೇಕು ಪ್ರಿಯರೇ. ಒಬ್ಬ ಮನುಷ್ಯನ ಮುಂದೆನೇ ನಾವು ಬಾಯಿಂದ ಹೇಳಿದ ಮಾಡಲಿಲ್ಲ ಅಂದರೆ ನಂಬಿಗಸ್ತಲ್ಲ ಅಂದ್ರೆ ನಮ್ಮ ಫ್ರೆಂಡ್ಶಿಪ್ ಬಿಟ್ಬಿಡ್ತಾನೆ. ಆಗ ದೇವ್ರ ಮುಂದೆ ಮಾತಾಡ್ಬೇಕು, ನಾವು ಎಚ್ಚರದಲ್ಲಿರ್ಬೇಕು ತಾನೆ. ಯೋಚನೆ ಮಾಡಿ ನೋಡಿ. ಇವನಿಗೆ ಹೇಳ್ತಾನೆ, ನೀನು ಈ ಕಾರ್ಯವನ್ನು ಹೃದಯದಲ್ಲಿ ಯೋಚಿಸಿಕೊಂಡಿದ್ದು ಯಾಕೆ? ನೀನು ಯಾಕೆ ಪೂರ್ತಿ ಕೊಡ್ತೀನಿ ಯೋಚನೆ ಮಾಡಿಕೊಂಡೆ? ನೀನು ಸುಳ್ಳಾಡಿದ ಮನುಷ್ಯರಿಗೆಲ್ಲ ದೇವರಿಗೆ ಆಡಿದ್ದೀ. ಯಾರಿಗೆ ಆಡಿರೋದು? ದೇವರಿಗೆ. ಈ ಮಾತನ್ನು ಕೇಳಿದ ಕೂಡಲೇ ಅವನು ಅನನೀಯ ಪ್ರಾಣ ಬಿಟ್ಟ. ಕೇಳಿದವರಿಗೆಲ್ಲರಿಗೂ ಮಹಾಭಯ ಹಿಡಿತು. ಈಗ ನಾನು ಯೋಚನೆ ಮಾಡ್ತೇನೆ, ಒಂದೊಂದು ಸಭೆಯಲ್ಲಿ ಹಿಂಗೆ ಆಗಬೇಕು. ಸುಳ್ಳು ಹೇಳಿದ್ರೆ ಒಬ್ಬೊಬ್ಬರು ಅಲ್ಲಲ್ಲೇ ಸತ್ತೋಗ್ಬಿಡ್ಬೇಕು. ಆವಾಗ ನೋಡಮ್ಮ ಬಾಕಿ ಇರೋರಿಗೆಲ್ಲ ಚೆನ್ನಾಗ್ಬಿಡ್ತದೆ. ಬಾಕಿ ಇರೋರಿಗೆ ಏನಾಗ್ತಾ ಗೊತ್ತಾ? ಭಯ ಬಂದ್ಬಿಡ್ತದೆ. ಪಾಸ್ಟ್ರ್ ಮುಂದೆ ಒಂಥರ ನಾಟಕ, ದೇವ್ರ ಮುಂದೆ ಒಂಥರ ನಾಟಕ. ಏನಾದರೂ ಮಧ್ಯೆ ಮಾತಾಡಿದೆ, ಅಲ್ಲಿಯ ಕೇಳಿಸ್ತಾ ಇದೆಯಾ ಚಿನ್ನು? ಮಧ್ಯೆ ಮಾತಾಡಿದ್ರೆ ನೋಡಿ ಇವಾಗ ಬರ್ತೀನಿ. ಅಲ್ಲಿಯ ಕೇಳಿಸ್ತಾ ಇದೆಯಾ? ಅವನು ನಾಟಕ ಆಡಿದ ಯಾರ ಮುಂದೆ? ದೇವ್ರ ಮುಂದೆ. ನಾನು ಹೇಳ್ತೀನಿ, ಅನನೀಯ ತಕ್ಷಣ ಪ್ರಾಣ ಬಿಟ್ಟಲ್ಲ. ಹಂಗೆ ಸಭೆಗಳಲ್ಲಿ ಹಂಗಾಗಬೇಕು. ಪಾಸ್ಟ್ಗಳಿಗೂ ಆಗಬೇಕು, ಪಾಸ್ಟ್ ಕುಟುಂಬಕ್ಕೂ ಆಗಬೇಕು. ಬೇರೆ ವಿಶ್ವಾಸಿಗಳಿಗೆ ಮಾತ್ರ ಅಲ್ಲ, ಪಾಸ್ಟ್ಗಳು ನಾಟಕ ಆಡಿದ್ರೆ ಪಾಸ್ಟ್ಗಳಿಗೆ ಆಗಬೇಕು. 1 ಸಲ 2 ಸಲ 3 ಸಲ ಸಭೆಗಳಲ್ಲಿ ಆಗೋಗ್ಬಿಡ್ಲಿ, ಆಟೋಮೆಟಿಕ್ಕಾಗಿ ಎಲ್ಲರೂ ಸೋತ್ರ ಅಂತ ಬರ್ತಾರೆ. ಈಗ ಏನಾಗಿದೆ ಗೊತ್ತಾ? ಅಲ್ಲಿ ನೋಡಿ, ದಿನಾ ದೇವಾಲಯದಲ್ಲಿ ಸೇರ್ತಿದ್ರು. ಇಲ್ಲಿ ವಾರಕ್ಕೆ 1 ಸಲ ಬರಬೇಕಿದ್ರು ಅಬ್ಬಾ ಬರೋಕ್ಕೆ ಕಷ್ಟ. ಆ ವಾರಕ್ಕೆ 1 ಸಲ ಬಂದರೂ 12 ಗಂಟೆ ಮೇಲೆ ಬರೋದು. ಅಲ್ಲಲ್ಲಿಯ ಸಭಾ ಪಾಲಕರು ಸಭೆಗೋಸ್ಕರ ಎಷ್ಟು ತ್ಯಾಗ ಮಾಡ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿ.
ಅರ್ಥ ಮಾಡ್ಕೊಳ್ಳೋದ್ರೆ ಕರೆಕ್ಟ್ 11 ಗಂಟೆ ಬಂದು ಸೇರ್ತೀರ. ಬರೋ ವಾರದಿಂದ ಇವತ್ತು ನಾವು ಸ್ಟಾರ್ಟ್ ಮಾಡಿದಾಗ 11 ಗಂಟೆ ಆರಾಧನೆ ಸ್ಟಾರ್ಟೇ, 1 ಗಂಟೆ ಕ್ಲೋಸೇ, ಗ್ಯಾರಂಟಿ ಕ್ಲೋಸೇ. ಅಲ್ಲಲ್ಲಿ ಇವತ್ತು ಅದಕ್ಕೇ ನಾನು ಜನ ಕಡಿಮೆ ಇದ್ದರೂ ಪರವಾಗಿಲ್ಲ ತಗೊಂಡು ಆರಾಧನೆ ಸ್ಟಾರ್ಟ್ ಮಾಡಿದೆ. ಆರಾಧನೆ ಮಾಡ್ತಾ ಒಬ್ಬೊಬ್ಬರೇ ಬಂದರು. ಒಂದೊಂದು ಆರಾಧನೆಯಿಂದ ಆಶೀರ್ವಾದ ನೀವು ಕಳ್ಕೊಂಡ್ರಿ. ಒಂದೊಂದು ಆರಾಧನೆಯಲ್ಲಿ ಇತ್ತಲ್ಲ ಆಶೀರ್ವಾದ, ಅದು ಕಳ್ಕೊಂಡು ಬಂದ್ರಿ ಲೇಟಾಗಿ ಬಂದವರು. ಅಲ್ಲಲ್ಲಿಯ ಪ್ರೈಸ್ ಲಾರ್ಡ್. ಅಲ್ಲಿರೋ ಜನಕ್ಕೆ ಮಹಾ ಭಯ ಹಿಡೀತು ಅಂತ ಹೇಳೋದನ್ನ ಓದಿರಿ, ಕೇಳಿದ್ರಿ. ಅಲ್ಲಲ್ಲಿಯ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಪ್ರಿಯರೇ, 1 ತಿಮೋತಿ 6:10 ತೆಗೀರಿ. ಈಗ 1 ತಿಮೋತಿ 6:10. ಅದಕ್ಕೇ ದುಡ್ಡಿನ ವಿಷಯದಲ್ಲಿ ಆಸೆ ಪಡೋಕೆ ಹೋಗ್ಬೇಡಿ. ಓದಿ 1 ತಿಮೋತಿ 6:10. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತರಪಟ್ಟು ಅದರಿಂದ ಕ್ರಿಸ್ತನ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿರುಗಿಸಿಕೊಳ್ಳುತ್ತಾರೆ. ಹಣದ ಆಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಸ್ಟಾರ್ಟಿಂಗಲ್ಲಿ ಬರುವಾಗ ಎಲ್ಲರೂ ಒಳ್ಳೆಯವರಾಗಿರ್ತಾರೆ. ಬರ್ತಾ ಆಶೀರ್ವಾದ ಆಗಿ ಯಾವಾಗ ದುಡ್ಡಾಗ್ತಾ ಬಂತು, ಆವಾಗಲೇ ಅವ್ರಿಗೆ ದೊಡ್ಡ ರೋಗ ಬರೋದು, ಸಭೆಗೆ ಬರೋದು, ಬಾಕಿ ಮಾಡೋದು, 2 ತಿಂಗಳಿಗೆ ಒಂದ್ಸಲ ಬರೋದು, 3 ತಿಂಗಳಿಗೆ ಒಂದ್ಸಲ ಬರೋದು. ಅಂಕಲ್ ಬಿಸಿ, ಅಂಕಲ್ ಬಿಸಿ. ನಿನಗೆ ಬೇದಿ ಹತ್ತಾಗ ಆದಾಗ ಬಿಸಿ ಇರಲಿಲ್ಲ, ನಿನ್ನ ಪ್ರಾಬ್ಲಮ್ ಬಂದಾಗ ಬಿಸಿ ಇರಲಿಲ್ಲ. ಆಗ ಅಂಕಲ್ ನಾ ಬಂದ್ಬಿಟ್ಟು ಹೆಂಗೆ ಪ್ರಾರ್ಥನೆ ಮಾಡಿಸ್ಕೊತಾ, ದೇವ್ರ ಸಮಯ ಎತ್ಬಿಡೋದು ಫಾಸ್ಟ್ನ. ದೇವ್ರ ಸಮಯ ಎತ್ಬಿಡೋದು. ಅಂಕಲ್ ನೀವೆಷ್ಟು ಒಳ್ಳೆಯವರು. ಆ ಅಂಕಲ್ ಕರ್ಗೋಗ್ಬಿಡ್ತಾರೆ. ಫಾಸ್ಟ್ ಯಾವತ್ತು ಏನಾಗ್ತದೆ ಕರ್ಗೋಗ್ಬಿಡ್ತಾರೆ. ಓ ಇವನು ಬದಲಾದಲ್ಲ ಅಂತೇಳಿ. ಯಾವಾಗ ಎಲ್ಲ ಚೆನ್ನಾಗಾಯ್ತು, ಅಂಕಲ್ ಟೈಮ್ ಇಲ್ಲೋ, ಬರೋಕ್ಕೆ ಟೈಮ್ ಇಲ್ಲೋ. ಅಲ್ಲಲ್ಲಿಯ ಅಲ್ಲಲ್ಲಿಯ ಪ್ರೈಸ್ ಲಾರ್ಡ್. ನಿಜನಾ ಪ್ರೈಸ್ ಲಾರ್ಡ್. ಒಬ್ಬಳು ಅಂತ ಹೇಳ್ತಾಳೆ, ನನ್ನ ಮಕ್ಕಳೇ ಸುಧಾರಿಸೋಕ್ಕಾಗೋದಿಲ್ಲ ಅಂತೇಳಿ. ಅಲ್ಲಲ್ಲಿಯ ಅಲ್ಲಲ್ಲಿಯ. ಓ ಭಾಳ ಬೇಗ ಬರ್ಬೋದು, ಆರಾಮ ಬರ್ಬೋದು. ಹಣದ ಆಸೆ ಸಕ್ಕಲ ದುಡ್ಡು ಯಾವಾಗ ಜನಗಳಿಗೆ ಆಯಿತು, ಆಟೋಮೆಟಿಕಾಗಿ ಚರ್ಚೆಗೆ ಬರೋದು, ವಾಕ್ಯ ಮಾಡ್ತಾರೆ. ಗೊತ್ತಾಯ್ತಾ? ಎಷ್ಟು ಬೇಜಾರಾಗ್ತಾ ಗೊತ್ತಾ? ಆಶೀರ್ವಾದ ನಡ್ಕೊಂಡ್ಬಿಡ್ತಾರೆ, ಯೇಸುನ ಬಿಟ್ಬಿಡ್ತಾರೆ. ಪ್ರೈಸ್ ಲಾರ್ಡ್. ಅದಕ್ಕೆ ನಾನು ದೇವ್ರನ್ನ ಕೇಳ್ತೀನಿ, ಬಂದ ತಕ್ಷಣ ಯಾರಿಗೂ ಕೊಡಬೇಡಪ್ಪ. ಒಂದು 2-3 ತಿಂಗಳು ಕಳೆದ ಮೇಲೆ ಕೊಡು. 2-3 ತಿಂಗಳು ಕಳೆದ ಮೇಲೆ ಕೊಟ್ಟರೆ ಏನಾಗ್ತದೆ ಗೊತ್ತಾ? ಯೇಸು ಬಗ್ಗೆ ಎಲ್ಲ ಗೊತ್ತಾದ ಮೇಲೆ ಅವ್ರಿಗೆ ಗೊತ್ತಾಗ್ತದೆ, ಓಹೋ ನಾ ದುಡ್ಡಿನಿಂದ ಹೋಗ್ಬಾರ್ದು, ದೇವರಿಂದ ಹೋಗ್ಬೇಕು ಅಂತೇಳಿ. ಅಲ್ಲಲ್ಲಿಯ ಹಣದ ಆಸೆ ಸಕಲ ವಿಧವಾದ ಕೆಟ್ಟದಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತರಪಟ್ಟು ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು, ಕ್ರಿಸ್ತ ನಂಬಿಕೆ ಬಿಡೋದು ಯಾವಾಗ? ದುಡ್ಡಿನ ಆಸೆ ಬಂದಾಗ. ಅಲೆದಾಡಿ ಅನೇಕ ವೇದನೆಗಳಿಂದ ತೀವಿಸಿಕೊಳ್ಳುತ್ತಾರೆ. ಬರಬಾರ್ದು ರೋಗ ಬರೋದು ಯಾವಾಗ ಗೊತ್ತಾ? ಬರಬಾರ್ದು ತೊಂದರೆ ಬರೋದು ಯಾವಾಗ ಗೊತ್ತಾ? ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಲೇಟಾಗಿ ಬಂದರೆ ಮನೆಯಲ್ಲಿ ನಿಜವಾಗಿ ದರಿದ್ರನೇ ಬರೋದು. ಬೇಜಾರು ಮಾಡ್ಕೊಡಿ. ಅಂಕಲ್ ಸಾಪಾಗ್ತಾ ಇಲ್ಲ, ನಿಮ್ಮ ಅಂಕಲ್ ಸಾಪಾಗ್ತಾ ಇಲ್ಲ. ದಮ್ಮಯ್ಯ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ಎಷ್ಟು ಲೇಟಾಗಿ ಬರ್ತೀರೋ ದೇವರು ಅಷ್ಟೇ ಲೇಟಾಗಿ ಆಶೀರ್ವಾದ ಕೊಡ್ತಾರೆ. ಪರವಾಗಿಲ್ಲ, ಒಂದು ಆಮೇಲೆ ಬಂತು. ಎಷ್ಟು ಬೇಗ ಬರ್ತಾರೋ ಅಷ್ಟೇ ಬೇಗ ನಿಮ್ಮ ಮನೆಗೆ ಆಶೀರ್ವಾದ ಕೊಡ್ತಾರೆ. ನಿಮ್ಮ ಮನೆ ಆಶೀರ್ವಾದದಲ್ಲಿ ತುಂಬಲ್ಲಿ ಕೊಡಬೇಕಾ? ಹಾಗಾದರೆ ಬೇಗ ಬನ್ನಿ. ನಾವು ಅಲ್ಲಿಂದ 55 ಕಿಲೋಮೀಟರ್ ದೂರದಲ್ಲಿ ನಾವು ಬರ್ತೀವಿ. ಪಕ್ಕದಲ್ಲಿರೋ 5 ಕಿಲೋಮೀಟರ್ ದೂರದೊಳಗಡೆ ನಿಮ್ಗೆ ಬರ್ಲಿಕ್ಕೆ ಆಗೋದಿಲ್ವಾ? ಅಲ್ಲಲ್ಲಿಯ ಕೇತಳೆ ಅಜ್ಜಿಯೆಲ್ಲ 9:30 10 ಗಂಟೆಗೆ ಇರ್ತಾರೆ. ಇವತ್ತು ಸೇನೆಪತಿ ಅಜ್ಜಿಯೆಲ್ಲ 9:00ವರೆಗೆ ಇಲ್ಲಿದ್ರು. ಅಲ್ಲಲ್ಲಿಯ ಆಮೇಲೆ ಅಲ್ಲಲ್ಲಿಯ ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಹಾಂ, ಜ್ಞಾನೋಕ್ತಿ ಸ್ತೋತ್ರ. ಇರಲಿ ಜ್ಞಾನೋಕ್ತಿ. ಹಾಂ, ಮತ್ತೆ ಎಷ್ಟೊತ್ತಿಗೆ ಹೋಗೋಣ ಅವ್ರ ಮನಸ್ಸಿಗೆ ಆಗ್ತದಂತೆ. ಅಲ್ಲಲ್ಲಿಯ ಅಲ್ಲಲ್ಲಿಯ ಅಲ್ಲಲ್ಲಿಯ. ಒಂದು ನಿಮಿಷ ಸಾಕು. ಈಗ 20-25 ಜ್ಞಾನೋಕ್ತಿ 20-25 ಓದಿ. ಈಗ ಓದಿ. ಮುಡುಪು ಕಟ್ಟುವುದು ಮನುಷ್ಯರಿಗೆ ಉರಲು, ಹರಕೆ ಹೊತ್ತ ಮೇಲೆ ವಿಚಾರ ಪಡಬೇಕಾಗುತ್ತದೆ. ಮುಡುಪು ಕಟ್ಟೋದಂದ್ರೆ ಗೊತ್ತಾ? ಗೊತ್ತಿಲ್ವಾ? ಮಕ್ಕಳು ತಲೆ ಸುತ್ತಬಿಟ್ಟು 1 ರೂಪಾಯಿನ ಕಟ್ಟಿಡೋದು ನೋಡಿದ್ದೀರಾ? 5 ರೂಪಾಯಿ ಕಟ್ಟಿಡೋದು ನೋಡಿದ್ದೀರಾ? ತಲೆ ಸುತ್ತಬಿಟ್ಟು ತೆಂಗಿನಕಾಯಿನ ಕಟ್ಟಿಡೋದು ನೋಡಿದ್ದೀರಾ? ಇದಕ್ಕೆ ಹೇಳೋದು ಮುಡುಪು ಕಟ್ಟೋದು ಅಂತ. ನೀವು ದುಡುಕ್ಬಿಟ್ಟು ಮುಡುಪು ಕಟ್ಟೋಗ್ಬೇಡಿ. ಕಂಡ್ರ? ಅಷ್ಟೇ ನೋಡಿ, ದುಡುಕಿ ಮುಡುಪು ಕಟ್ಟಕ್ಕೆ ಹೋಗ್ಬೇಡಿ, ದೇವರಿಗೆ ಅದನ್ನು ಕಟ್ಟಕ್ಕೆ ಹೋಗ್ಬೇಡಿ. ಅಲ್ಲಿ ಹರಕೆ ಹೊತ್ತ ಮೇಲೆ ವಿಚಾರ ಮಾಡಬೇಕಾಗ್ತದೆ. ನೀವು ನಾನು ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಬಾಯಲ್ಲಿ ಹೇಳಿದ್ದೀರಾ, ನೀವು ಕೊಡುವಲ್ಲಿವರೆಗೆ ನಿಮ್ಗೆ ಆಶೀರ್ವಾದ ಆಗೋದಿಲ್ಲ. ಅದು ಗೊತ್ತಾ ನಿಮಗೆ? ಕೊಡುವಲ್ಲಿವರೆಗೆ ಆಶೀರ್ವಾದ. ಅದಕ್ಕೆ ಏನು ಗೊತ್ತಾ? ಹರಕೆ
ಹಂಗೆ ಹೇಳ್ಕೊಂಡು ಕೊಡ್ದೇನೆ ಬಾಕಿ ಹೋಗ್ಬೇಡಿ, ಚರ್ಚೆ ನಡೆಸ್ಬೇಕು. ಗೊತ್ತಾಯ್ತಾ? ಕೊಡ್ದೇನೆ ಬಾಕಿ ಹೋಗ್ಬೇಡಿ, ಚರ್ಚೆ ನಡೆಸ್ಬೇಕು. ಕೊಡಿ 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 ಅಂತ ನಾನು ಕೇಳಕ್ಕೆ ಹೋಗ್ಬಾರ್ದು. ನೀವು ಮಾನವೀಯತೆ ದೃಷ್ಟಿಯಿಂದ ನೀವು ಚರ್ಚಿಗೆ ಏನು ನಡೆಸಬೇಕು ಅಷ್ಟು ನೀವು ಮಾಡಿ, ಬೇಡ ತರೋದಿಲ್ಲ. ಅಲ್ಲಲ್ಲಿಯ ನನಗೆ ಚರ್ಚಿನ ಸಂಪಾದನೆಯಿಂದ ಮನೆ ನಡಿಬೇಕಾಗಿಲ್ಲ, ನನಗೆ ದುಡಿಲಿಕ್ಕೆ ಸ್ವಾಮಿ ಶಕ್ತಿ ಕೊಟ್ಟರು ಸಾಕು, ನಾನು ದುಡ್ದು ಮನೆ ನಡೆಸ್ತೀನಿ. ಚರ್ಚ್ ಜೊತೆ ಚರ್ಚ್ಗೆ ಇರಲಿ, ತೊಂದರೆ ಇಲ್ಲ. ಅಲ್ಲಲ್ಲಿಯ ನೋಡಿ, ದುಡುಕಿ ನೀವೇನಾದ್ರು ಅರಕೆ ಓದ್ಕೊಂಡ್ರೆ ಯೋಚನೆ ಮಾಡಬೇಕಾಗ್ತದೆ. ಅವನ ಥರ ಸತ್ತೋಗ್ಬೇಕಾಗ್ತದೆ. ಯಾರ ಥರ? ಅನನೀಯನ ಥರ ಸತ್ತೋಗ್ಬೇಕಾಗ್ತದೆ. ಅಲ್ಲಲ್ಲಿಯ 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 ಅವನ ಥರ ಸಾಯಬೇಕು ಅಥವಾ ಕರೆಕ್ಟಾಗಿ ಅರಕೆ ಕಟ್ಟೋದ್ರಿಂದ ಮೊದಲು ಯೋಚನೆ ಮಾಡ್ತಿರೋ? ಬಾಯಲ್ಲಿ ಹೇಳೋದು ಮುಖ್ಯ ಅಲ್ಲ, ಮಾಡಲೇಬೇಕು. ನಾನು ನಾಮಕರಣ ಮಗುನ ಮಾಡಿಸ್ತೀನಿ ಅಂತ ಹೇಳಿದ್ಮೇಲೆ ಮಾಡಿಸ್ಲೇಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಿ, ನಮ್ಮ ಸಭೆಯಲ್ಲಿ ನಾಮಕರಣಕ್ಕೆ ಅರಕೆ ಹೊತ್ಕೋಬೇಡಿ, ಬನ್ನಿ ಇಲ್ಲಿ ಹೆಸರು ಹಾಕೊಂಡು ಹೋಗಿ ಅಷ್ಟೇ ಸಾಕು. ನಿಮ್ಮ ಕೆಪಾಸಿಟಿ ಇದ್ದರೆ ದುಡ್ಡು ಕೊಡಿ, ಇಲ್ಲಾಂದರೆ ಬೇಡ ಬೇಡ. ಪ್ರಾರ್ಥನೆ ಮಾಡ್ಕೊಂಡು ವಾರ ವಾರ ನಾವು ದುಡ್ದಿರೋದು ದುಡ್ಡಲ್ಲಿ ನಾನು ಊಟ ಹಾಕ್ಸ್ತಾ ಇದ್ದೀನಿ ಇಲ್ಲಿ, ಅದೇ ಸಾಕು. ಅದಕ್ಕೆ ಒಂದು ಸ್ವೀಟ್ ಹಾಕ್ಬಿಡಿ ಸಾಕು. ಇಲ್ವಾ ಗ್ರ್ಯಾಂಡಾಗಿ ಮಾಡ್ತೀರಾ, ಮಾಡಿಸಿ, ತೊಂದರೆ ಇಲ್ಲ, ಅದು ನಿಮ್ಮ ಶಕ್ತಿ. ಸಾಲ ಮಾಡ್ಕೊಬಂದ್ಬಿಟ್ಟು ಗ್ರ್ಯಾಂಡಾಗಿ ಮಾಡೋಕ್ಕೆ ಹೋಗಬೇಡಿ. ನಾಮಕರಣ ಮಾಡಿಸ್ತೀನಿ ಅಂತೇಳಿ 10 ಜನಕ್ಕೆ ಊಟ ಹಾಕ್ತೀನಿ ಅಂತ ಹೇಳಕ್ಕೆ ಹೋಗಬೇಡಿ. ಊಟ ಹಾಕ್ತೀನಿ ಅಂತ ಹೇಳಿ ನೀವು ಹಾಕಲೇಬೇಕು, ಬೇಡ. ದೇವರು ಕರುಣಾಮಯಿ ಕಣಮ್ಮ. ನೀವು ಕೊಡದಿದ್ದರೂ ನಿಮ್ಮನ್ನ ಪ್ರೀತಿ ಮಾಡೋ ದೇವ್ರು ಕಣಮ್ಮ. ಕೊಡದಿದ್ದರೂ ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಕಣಮ್ಮ. ಅವರಿಗೆ ಶ್ವೇತ ಬೇಕೇ ಹೊರತು ಶ್ವೇತನ ಹಣ ಬೇಕಾಗಿಲ್ಲ. ದೊಳ್ಳೆ ಅಂಕಲ್ ಬೇಕೇ ಹೊರತು ದೊಳ್ಳೆ ಅಂಕಲ್ ಅದು ಹಣ ಬೇಕಾಗಿಲ್ಲ. ಇವತ್ತು ಇಬ್ಬರು ನಿಂಗರಾಜುಗಳಿದ್ದಾರೆ, ಇಬ್ಬರು ನಿಂಗರಾಜುಗಳದ್ದು ದುಡ್ಡು ಬೇಕಾಗಿಲ್ಲ, ನೀವಿಬ್ಬರೇ ಬೇಕಾದ ಅವರಿಗೆ. ಅಲಲಿಯ ಅಲಲಿಯ ದೇವರಿಗೆ ಅನನೀಯ ಬೇಕಾಗಿತ್ತು, ಅನನೀಯನ ಆಸ್ತಿ ಬೇಕಾಗಿರಲಿಲ್ಲ. ಅವನೇನು ಮಾಡ್ದ, ಆಸ್ತಿ ಮಾರ್ಬಿಟ್ಟು ಪೂರ್ತಿ ಕೊಟ್ಬಿಟ್ಟೆ ನಾಟಕ ಆಡ್ಬಿಟ್ಟು ಏನು ಮಾಡ್ದ, ಚಂದಮಜ್ಜಿ ಜೊತೆಲಿ ಒಬ್ಬ ವ್ಯಕ್ತಿ ಹೇಳ್ದ, ಕೊಟ್ಟರೋದು ನನಗೆ 200 ರೂಪಾಯಿ ಕಾಣಿಕೆ, ಚಂದಮಜ್ಜಿ ಜೊತೆಲಿ ಹೋಗ್ಬಿಟ್ಟು ಹೇಳಿದಂತ 500 ರೂಪಾಯಿ ಕೊಟ್ಟಿದ್ದೀನಿ ಅಂತ. ಗೊತ್ತಾಗಿರ್ಬೋದು, ಯಾರ ಹೆಸರು ಹೇಳಬೇಡಿ. ಏನು ಮಾಡ್ತೀರಾ ಅಂಥವ್ರಿಗೆ? ಕೊಟ್ಟಿದ್ದು 200 ರೂಪಾಯಿ, ಚಂದಮಜ್ಜಿಗೆ 500 ರೂಪಾಯಿ ಕೊಟ್ಟಿದ್ದು ಹೇಳೋದು. ಅಲ್ಲಲ್ಲಿಯ ಅನುಭವಿಸ್ತಾರೆ. 300 ರೂಪಾಯಿಗೆ 800 ರೂಪಾಯಿ ಹೋಗ್ತದೆ. ಸುಳ್ಳು ಹೇಳಕ್ಕೆ ಹೋಗಬೇಡಿ, ಕೊಟ್ಟಷ್ಟು ಕೊಡಿ, ಕೊಡದಿದ್ರು ಬೇಡ. ಕಾಣಿಕೆ ಬೇಡದಷ್ಟು ದೊಡ್ಡ ಮನುಷ್ಯ ನಾನಲ್ಲ, ಕಾಣಿಕೆ ಬೇಕು ಅಂತಲೇ ಭಿಕ್ಷೆ ಬೇಡ ಅಂತ ಫಾಸ್ಟ್ರು ನಾನಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಅಲ್ಲಲ್ಲಿಯ ನೀವು ಪ್ರಾರ್ಥನೆ ಮಾಡಿ ಕೊಡುವಾಗ ಮಾಡುವಾಗ ಸ್ವಲ್ಪ ಎಚ್ಚರದಲ್ಲಿದೆ. ಅಲ್ಲಲ್ಲಿಯ ಹಾಗೇನೆ ಧರ್ಮಪುಸ್ತಕಂಡ 23 ಯಾರದು? ಧರ್ಮಪುಸ್ತಕಂಡ 23 21 ಧರ್ಮಪುಸ್ತಕಂಡ 23 21 ತೆಗಿರಿ, ಓದಿ. ಜೋರಾಗಿ. ನಿಮ್ಮ ದೇವರಾದ ಯೆಹೋವನಿಗೆ ಅರಿಕೆ ಮಾಡಿದ ಮೇಲೆ ಅದನ್ನು ತಡ ಮಾಡದೆ ತೀರಿಸಬೇಕು. ಆತನು ತಪ್ಪದೆ ಅದನ್ನು ವಿಚಾರಿಸುವವನು ತೀರಿಸದೆ ಹೋಗುವುದು ಪಾಪ. ನಿಮ್ಮ ದೇವರಾದ ಯೆಹೋವನಿಗೆ ಅರಿಕೆ ಮಾಡಿದ ಮೇಲೆ ಅದನ್ನು ತಡ ಮಾಡದೆ ತೀರಿಸಬೇಕು. ಇವತ್ತು ಕೊಡ್ತೀನಿ ಅಂಕಲ್, ನಾಳೆ ಕೊಡ್ತೀನಿ ಅಂಕಲ್. ನಾನು ಗಾಯತ್ರಿ ಆಂಟಿ ಒಬ್ಬರು ಆಂಟಿದ ಕಥೆ ಹೇಳ್ತೀನಿ. ಪಾಪ ಅವ್ರು ತುಂಬ ಒಳ್ಳೆಯವರು, ದಾನ ಧರ್ಮ ಮಾಡೋರು. ಆದರೆ ಅವತ್ತು ಈ ವಿಷಯದಲ್ಲಿ ಯಾಕೆ ಚಿಪ್ಪಡತನ ಮಾಡೋದು ಗೊತ್ತಿಲ್ಲ. ನಾ ಕಷ್ಟಪಟ್ಟು ಅಕ್ಷರ ಓದ್ತಿದ್ದೆ. ಅಂಕಲ್ ಕಣ್ಣು ಸರಿಯಾಗಿ ಕಾಣೋದಿಲ್ಲ ಅಂತ ಕೇಳಿದ್ರು. ಇಲ್ಲಮ್ಮ ವಯಸ್ಸಾಗ್ತಾ ಬಂತಲ್ಲ, ಸ್ವಲ್ಪ ಕಣ್ಣು ಅಕ್ಷರ ಚಿಕ್ಕ ಅಕ್ಷರ ಕಾಣೋದಿಲ್ಲ ಅಂದಾಗ ಈಗಲೇ ಕನ್ನಡಕಕ್ಕೆ ಆರ್ಡ್ರ್ ಮಾಡಿ, ಸ್ಪೆಕ್ಸಿಗೆ ಆರ್ಡ್ರ್ ಮಾಡಿ ನಾನು ಅದು ದುಡ್ಡು ಕೊಡ್ತಿದ್ದರು. ನಾನು ಈ ಅಮ್ಮನ ಮಾತು ನಂಬ್ಕೊಂಬಿಟ್ರೆ ನೋಡಿದೆ, ಕನ್ನಡಿಗೆ ಆರ್ಡ್ರ್ ಮಾಡಿದೆ. 1300 ರೂಪಾಯಿ ಕನ್ನಡಿ. ಕೊನೆಗೆ ಈ ಅಮ್ಮ ಇವತ್ತು ಕೊಡಲಿಲ್ಲ, ನಾಳೆನೇ ಕೊಡಲಿಲ್ಲ. ನಾನು ಈ ಅಮ್ಮ ಕಾಣಲಿಲ್ಲ, ಕನ್ನಡಕ್ಕೆ ಹಾಕೊಂಡು ಅವ್ರ ಮನೆಗೆ ಹೋದೆ, ಅಕ್ಷರ ಓದಿದೆ, ಆದರೂ ಕೊಡ್ತಾ ಇಲ್ಲ. 2 ಸಲ ಹೋದೆ, 3 ಸಲ ಹೋದೆ. ಈ ಅಮ್ಮನಿಗೆ ಕೊಡಬೇಕು ಅಂತ ಮನಸ್ಸಿದೆ, ಕೊಡೋಕ್ಕಾಗ್ತಾಯಿಲ್ಲ. ಕೊನೆಗೆ ಒಂದು ದಿವಸ ಏನಾಯಿತು, ಈ ಅಮ್ಮ ಏನು ಮಾಡೋದು, ಕನ್ನಡಕ ಸಿಟಿಗೆ ಹೋಗ್ಬೇಕಿದ್ರೆ ಕನ್ನಡಕ ಮತ್ತು ಪರ್ಸನ್ 2 ಎತ್ಕೊಂಡ್ರವಳು. ಹೋದಾಗ ಅಯ್ಯೋ ಆ ಚಂದ್ರಶೇಖರ್ ಅಂಕಲಿಗೆ ಕೊಡಬೇಕಲ್ಲ ಅಂತ ಯೋಚನೆ ಮಾಡಿದಂತೆ. ಕೊಟ್ಟಿಲ್ಲ. ಅವತ್ತು ಕನ್ನಡಕನೂ ಬಿದ್ದೋಯ್ತು, ಪರ್ಸು ಬಿದ್ದೋಯ್ತು. ಪರ್ಸು ಬಿದ್ದ ತಕ್ಷಣ ಆ ಕ್ಷಣದಲ್ಲೇ ಚಂದ್ರಶೇಖರನ ಕರಿಬೇಕಿದ್ರೆ ಆವಾಗಲೇ ಫೋನ್ ಮಾಡಿದ್ರು. ನಾನು ಸಿಟಿಯಿಂದ ಬಂದ ತಕ್ಷಣ ನೀವು ನಮ್ಮ ಮನೆಗೆ ಬನ್ನಿ, ನೀವು ಕನ್ನಡಕ ದುಡ್ಡು ಕೊಡಬೇಕು. ಎಷ್ಟು ವರ್ಷಗಳು, 1 ವರ್ಷ ಕಳೆದ್ಮೇಲೆ ಕೊಟ್ಟಿರೋದು. ಅಲ್ಲಿವರೆಗೂ ಕೊಡಬೇಕೋ ಬೇಡೋ. ನಾನು ಕನ್ನಡಕ ಹಾಕೊಂಡು ಅವ್ರ ಮನೇಲಿ ನನ್ನ ಮುಖ ತೋರಿಸಿದ್ದು ತೋರಿಸಿದ್ದು ನಾನು ಅವ್ರಿಗೆ. ಅಯ್ಯೋ ಕೊಡಲಿ ಆಗ ಅಂಥ ಬಡತನ. ಒಂದತ್ತು ಊಟಕ್ಕೆ ಕೂಡ ನನಗೆ ಭಾಳ ಪ್ರಾಬ್ಲಮ್ ಇತ್ತು, ಅಂಥ ಕಷ್ಟ ಇತ್ತು. ಆಯಿತಾ, 1300 ರೂಪಾಯಿ ಅಮ್ಮ ಖರ್ಚು ಬೇರೆ ಮಾಡಿಸ್ಬಿಟ್ರು. ನಾನು ಕಷ್ಟಪಟ್ಟು ಹಿಂಗೆಲ್ಲ ಓದ್ತಿದ್ದೆ, ಚೆನ್ನಾಗಿ ಓದೋದು ಮಾಡಿದ್ರು. ಓಕೆ, ಕೊನೆಗೆ ಏನಾದ್ರು ಗೊತ್ತಾ, ಅವರು ಹೇಳಿದ್ರು, ನಾನು ನಿಮ್ಮ ಕನ್ನಡದ ಸೇರಿ ನಾನು ಚಿಪ್ಪಡತನ ಮಾಡಿದ್ದಕ್ಕೆ ದೇವರು ಸರಿಯಾದ ಶಿಕ್ಷೆ ಕೊಟ್ಟರು ಅಂತೇಳಿ. ಈಗ ಅವಳು ಮಾನಸಾಂತರ ಪಟ್ಟಿದ್ದಕ್ಕೆ 2 ದೊಡ್ಡ ಮನೆದು ಓನರ್ ಆಗಿದ್ದಾರೆ. ಈಗ ಅರ್ಥ ಮಾಡ್ಕೊಳ್ಳಿ,
ನೀವು ಎಷ್ಟು ದೇವ್ರಿಗೆ ಕೊಡ್ತೀರೋ ಅಷ್ಟೇ ನಿಮಗೆ ಆಶೀರ್ವಾದ. ದೇವ್ರಿಗೆ ಕೊಡೋಕೆ ಎಷ್ಟು ಚಿಪ್ಪಣತನ ಮಾಡ್ತೀರೋ ಅಷ್ಟೇ ದೇವರು ನಿಮಗೆ ಚಿಪ್ಪಣತನ ಮಾಡ್ತಾರೆ. ಅಲ್ಲಲ್ಲಿಯ ಇಲ್ಲಿ ನೋಡಿ, ಯೆಹೋವನಿಗೆ ಅರ್ಕೆ ಮಾಡಿದ ಮೇಲೆ ಅದನ್ನು ತಡ ಮಾಡದೆ ತೀರಿಸ್ಬೇಕು, ಲೇಟ್ ಮಾಡೋಕೆ ಹೋಗ್ಬಾರ್ದು. ಅದನ್ನು ತಪ್ಪದೇ ವಿಚಾರಿಸೋನು. ತೀರಿಸದೆ ಹೋಗುವುದು ಹೋದವ, ತೀರಿಸದೆ ಹೋಗುವುದು ಓದಪ್ಪ. ಪಾಪ ಬರೀ ಹೊಡೆದಾಟ ಬಡ್ದಾಟ ಮಾಡಿದ್ರೆ ಮಾತ್ರ ಪಾಪ ಅಲ್ಲ. ದೇವ್ರಿಗೆ ಕೊಡ್ತೀನಿ ಅಂತ ಕೈ ಕೊಡ್ತೀರ ನೋಡಿ, ಅದು ಪಾಪನೇ. ಅಲ್ಲಲ್ಲಿಯ ಅವ ಪುಣ್ಯಾತ್ಮ ಬಂದ, ಪ್ರತಿ ತಿಂಗಳು ಒಂದೊಂದು ಚೀಲ ಅಕ್ಕಿ ಹಾಕ್ತೀನಿ ಅಂತೇಳ. 3 ತಿಂಗಳು ಬಿಡ್ದೇನೆ ಹಾಕಿದ, 4 ತಿಂಗಳು ಹಾಕಲೇ ಇಲ್ಲ. ಈಗ ಅವನ ಮೇಲೆ ಅಕ್ಕಿಗೆ ಗೊತ್ತಿಲ್ದಂಗೆ ಆಗೋಯ್ತು. ಗೊತ್ತಿರ್ಬೋದು ನಿಮ್ಮ ವ್ಯಕ್ತಿನ. 3 ತಿಂಗಳು ಕರೆಕ್ಟಾಗಿ ಕೊಟ್ಟರು, 4 ತಿಂಗಳು ಡಮಾರ್ ಮಾಡಿದ್ರು, ಸ್ಟಾಪೇ ಆಗೋಯ್ತು. ಈಗ ಅವ್ರ ಮನೆ ಎಷ್ಟು ಪ್ರಾಬ್ಲಮ್ ಇದೆ ಗೊತ್ತಾ. ಬಾಯಲ್ಲಿ ಹೇಳಕ್ಕೆ ಹೋಗ್ಬೇಡಿ. ನಿಮ್ಮ ಕೈಲಿ ಆದಾಗ ನೀವು ಅಕ್ಕಿ ತನ್ನಿ, ಆದಾಗ ತರಕಾರಿ ತನ್ನಿ. ಬಾಯಲ್ಲಿ ಒಪ್ಕೊಂಡ ಮೇಲೆ ಮಾಡ್ಬಾರ್ದು. ನಾನು ಹೇಳಿದ್ದೀನಿ ಅಡಿಕೆ ಮಾಡ್ಕೋಬೇಡ ಅಂತ ಹೇಳಿದ್ದೀನಿ. ಇಲ್ಲ ಅಂಕಲ್ ನಾನು ಕೊಡ್ತೀನಿ, ನನಗೆ ಅಷ್ಟು ತಾಕತ್ತಿದೆ ಅಂತ. 3 ತಿಂಗಳು ಕೊಟ್ಟ, 4 ತಿಂಗಳು ಅವ್ನು ಹೆಂಡತಿ ಏನು ಹೇಳಿದ್ರು, ಮೇಯ್ನ್ ಬರದೆ ಗಂಟೆ ಸೇರ್ಕೊಂಡಾಗಲೇ ಯಾಕೆ ಕೊಡಬೇಕು ಚರ್ಚಿಗೆ, ಅಲ್ಲಿ ಮುಗಿದೋಯ್ತು. ಹೆಂಡತಿ ಹೇಳಿದ್ರು, ಗಂಟ ಸ್ಟಾಪ್ ಮಾಡ್ದೆ, ಮನೆ ಪ್ರಾಬ್ಲಮ್ ಆಯಿತು. ಇವತ್ತು ಆ ಮನೆ ಪರಿಸ್ಥಿತಿ ಹೋಗಿ ನೋಡೋಕ್ಕಾಗಲಿಲ್ಲ ಗೊತ್ತಾ. ಒಬ್ಬ ವ್ಯಕ್ತಿ ಅರ್ಕೆ ಮಾಡ್ಕೊಂಡ, ಕೊಡ್ತೀನಿ ಅಂತ ಹೇಳ್ದ, ಕೊಡಲಿಲ್ಲ, ಪಾಪ ರಕ್ತ ಬಂದ. ಯೋಚನೆ ಮಾಡಿ ನೋಡಿ ಪ್ರಿಯರೇ, ನೀವು ಕೊಡ್ತೀನಿ ಅಂತ ಅರ್ಕೆ ಮಾಡೋದಕ್ಕಿಂತ ಮೊದಲು ಯೋಚನೆ ಮಾಡಿ, ಕೊಡಲಿಕ್ಕೆ ನಿಮ್ಮ ಕೈಲಿ ತಾಕತ್ತಿದೆಯಾ. ಸಾಲ ಮಾಡಿ ಅರ್ಕೆ ತೀರಿಸ್ಬೇಡಿ ದೇವರಿಗೆ. ಸಾಲ ಮಾಡೋದು ಕೂಡ ದೇವರಿಗೆ ಇಷ್ಟ ಇಲ್ಲ. ನಿಮ್ಮ ಹತ್ರ ಇರೋದನ್ನ ತೃಪ್ತಿಯಾಗಿ ಇದು ಮಾಡಿರಿ. ಪ್ರೈಸ್ ಲಾರ್ಡ್. ನಾನು ದುಡ್ಡು ಕೊಡಿ ನಾನು ಇವನು ಭಿಕ್ಷೆ ಬೇಡೋದು ಇಲ್ಲ. ನಿಮಗೆ ಜಿಪಣತನೂ ನೀವು ಮಾಡಬೇಡಿ. ನಿಮ್ಮ ಮನಸ್ಸಲ್ಲಿ ಎಷ್ಟು ಬರುತ್ತೆ ಅಷ್ಟನ್ನ ಮಾಡಿ. ಅಲ್ಲಲ್ಲಿಯ ನೋಡಿ, ಬಲ್ಲಿ ಹೋಗಿ 22 ವಾಕ್ಯ ಚೆನ್ನಾಗಿ ಜೋರಾಗಿ ಹೋದವ. ನೀವು ಅರಕೆ ಮಾಡದಿದ್ದರೆ, ನಾ ಹೇಳಿದ್ದು ಜೋರಾಗಿ ಹೋದು ಅಂತ. ನೀವು ಅರಕೆ ಮಾಡದಿದ್ದರೆ ದೋಷವೇನು ಇರಲಿಲ್ಲ. ನೀವು ಅರಕೆ ಮಾಡದೇ ಇದ್ರೆ ದೋಷ ಇರಲಿಲ್ಲ. ಅರಕೆ ಮಾಡದೇ ಇದ್ರೆ ದೋಷ ಇರಲಿಲ್ಲ. ನೆಕ್ಸ್ಟ್, ಆದರೆ ಬಾಯಿಂದ ನುಡಿದಿದ್ದನ್ನು ನೆರವೇರಿಸಬೇಕು. ಆದರೆ ಬಾಯಿಂದ ನುಡಿದಿದ್ದನ್ನು ನೆರವೇರಿಸಬೇಕು. ನಾನು ಆಗಲೇ ಹೇಳಿದ್ದೀನಿ, ನಿಮ್ಮ ಸ್ನೇಹಿತರ ಜೊತೆ ಒಂದು ಮಾತಾಡಿರ್ತೀರಾ, ಮಾತಾಡಿದ್ಮೇಲೆ ನೀವು ಅವನ ಮಾತು ಪ್ರಕಾರ ನಡೀಲಿಲ್ಲ ಅಂದರೆ ನೀವು ನಂಬಿಕೆಸ್ತರಾಗ್ತೀರಾ? ಸ್ನೇಹಿತ ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡ್ತಾನೆ, ಅವ್ನು ನಿಮ್ಮನ್ನು ಬಿಟ್ಬಿಡ್ತಾನೆ. ಹಾಗೇನೆ ಮನುಷ್ಯರಿಗೆ ಮನುಷ್ಯರ ಮಾತು ಕೊಟ್ಟು ತಪ್ಪಿಸ್ಬಿಟ್ರೆ ಹೆಂಗೆ ಬಿಟ್ಬಿಡ್ತಾರೋ ಆಗ ದೇವ್ರು ಬಿಡೋದಿಲ್ವ? ಒಬ್ಬ ಮನುಷ್ಯ ಮಾತು ಕೊಟ್ಟ ಮೇಲೆ ಆ ಮಾತಿನ ಪ್ರಕಾರ ನಡೀಲಿಲ್ಲ ಅಂದರೆ ಇನ್ನೊಬ್ಬ ಮನುಷ್ಯ ಫ್ರೆಂಡ್ಶಿಪ್ ಬಿಟ್ಬಿಡ್ತಾರೆ. ಹಾಗೆ ದೇವರು ಮುಂದೆ ನೀವು ಮಾತು ಕೊಟ್ಟ ಮೇಲೆ ದೇವರಿಗೆ ಅದ್ರ ಪ್ರಕಾರ ಅದಕ್ಕಿಂತಲೂ ದೇವ್ರು ಪರಿಚಿತರು. ದೇವ್ರು ಮಾತು ಬಿಡೋದಿಲ್ಲ, ನಿಮ್ಮೆಲ್ಲ ಕನಿಕರ ಇರ್ತದೆ. ಆ ಸೈತಾನ ಬಂದು ಹೊಡಿತಾ ಇರ್ತಾನೆ ಅಷ್ಟೇ. ಅಲ್ಲಲ್ಲಿಯ ಅದಕ್ಕೇನಲ್ಲಿ ಪೇತ್ರ ಕೇಳಿದ್ರು, ಸೈತಾನನು ನಿನ್ನ ಹೃದಯದಲ್ಲಿ ಏನು ಆಲೋಚನೆ ಇಟ್ಟಿದ್ದಾನೆ ಅಂತ ಕೇಳಿದ್ರು. ಸೈತಾನನೇ ಬೇಡದ ಕೆಲಸ ಮಾಡಿಸೋದು ನಿಮ್ಮ ಕೈಲಿ. ಅಲ್ಲಲ್ಲಿಯ ನೋಡಿ, ಅರ್ಕೆ ಮಾಡಿದ್ರೆ ದೋಷ ಇಲ್ಲ, ಬಾಯಿಂದ ನೆರವೇರಿಸಬೇಕು. ನಿಮ್ಮ ದೇವರಾದ ಯೆಹೋವನಿಗೆ ಬಾಯಿಂದ ಅರಕೆ ಮಾಡಿಕೊಂಡಂತೆಯೇ ಅದನ್ನು ಒಪ್ಪಿಸಿ ಬಿಡಬೇಕು. ಹಾಗಾದರೆ ನೀವು ಬಾಯಿಂದ ಅರಕೆ ಮಾಡಿಕೊಂಡ್ರೆ ಒಪ್ಪಿಸಲೇಬೇಕು. ದಶಮ ಭಾಗ ಕೊಡ್ತೀನಿ ಅಂತಲೇ ಬಾಯಲ್ಲಿ ಅರಕೆ ಮಾಡಿದ್ದೀರಾ, ಕೊಡಲೇಬೇಕು. ಆದರೆ ದಶಮ ಭಾಗ ಕೊಡಿ ಅಂತ ನಾವು ಬಲವಂತ ಮಾಡೋದೇ ಇಲ್ಲ. ಯಾಕಂದರೆ ಎಲ್ಲರೂ ಕೂಲಿಗೆ ಹೋಗೋರು ಇಲ್ಲಿ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಆಯಿತು, ಕಾಣಿಕೆ ವಿಷಯದಲ್ಲೂ ಬಲವಂತ ಮಾಡೋದಿಲ್ಲ, ಆದರೆ ಕೊಡುವಾಗ ಪ್ರೀತಿಯಿಂದ ಕೊಡ್ಲಿಕ್ಕೆ ಪ್ರಯತ್ನ ಪಡಿ. ನಾಟಕಕ್ಕೋಸ್ಕರ ಕೊಡಲಿಕ್ಕೆ ನಾವು ಪ್ರಯತ್ನ ಪಡಬಾರ್ದು. ಪಟ್ಟರೆ ಅವನ ಥರ ಸಾಯ್ತೀವಿ ನಾವು. ಆದರೆ ಅವನು ಆಗಲೇ ಸತ್ತ. ಈಗ ಏನಾಗ್ತದೆ, ನಿಧಾನಕ್ಕೆ ಸಾಯ್ತೀವಿ ಅಷ್ಟೇ. ಏನಾಗ್ತೀವಿ? ನಿಧಾನಕ್ಕೆ. ಲಾಸ್ಟು ಅದು ಇದು, ಗಂಡರಿಗೆ ಹಾಸ್ಪಿಟ್ಲ್ ಸಮಸ್ಯೆ, ಹೆಂಡತಿಗೆ ಹಾಸ್ಪಿಟ್ಲ್ ಸಮಸ್ಯೆ, ಕುಟುಂಬದಲ್ಲಿ ಪ್ರಾಬ್ಲಮ್ಮು, ಅದು ಇದು ಆಗಿ ಕೊನೆಗೆ ಏನು ಗೊತ್ತಾ, ಬದುಕಿದ್ರು ಸತ್ತಂಗೆ ಇರ್ತೀವಿ. ಯಾಕೆ? ನಿಮ್ಮ ಬಾಯಲ್ಲಿ ಮಾತಾಡ್ರೋ ಮಾತಿಗೆ. ಅಲ್ಲಲ್ಲಿ ಹೆಂಗಿರ್ತೀರಾ? ಪ್ರೈಸುವ ಅಲ್ಲಲ್ಲಿಯ ಅರ್ಥ ಆಗ್ತಾ ಇದೆಯಾ? ಪ್ರೈಸುವ. ಹಾಗಾದರೆ ಪ್ರಿಯರೇ, ಈಗ ಅಪೊಸ್ತಲರ ಕೃತ್ಯ 5ನೇ ಬರೋಣ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಸ್ತೋತ್ರ 5ನೇ ಅಧ್ಯಾಯ 3 ಓದಿ. ಇದರಲ್ಲಿ ಓದಿ ನೋಡಿ, ಇಲ್ಲಿ ಬರ್ತದೆ 3ನೇ ವಾಕ್ಯದಲ್ಲಿ ಏನು ಬರ್ತದೆ? ಆಗ ಪೇತ್ರನು, ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದೇನು. ನೀನು ಹೊಲದ ಕೆರೆಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸ್ಕೋಬೇಕಿದ್ದಿದ್ಯಾ? ಸ್ವಾಮಿ ಹೇಳ್ತಿದ್ದಾರೆ, ನೀನು ಹೃದಯದಲ್ಲಿ ಯಾಕೆ ಸೈತಾನ ಕಾರ್ಯ ಮಾಡ್ತೀಯ? ಕೊಡ್ತೀನಿ ಅಂತ ಹೇಳ್ಬಿಲ್ಲ, ಕೊಡು. ಇಲ್ವಾ? ಅರ್ಕೆಯನ್ನು ಕೊಡೋಕ್ಕಾಗಲಿಲ್ವಾ? ಎಲ್ಲರ ಮುಂದೆ ಹೇಳಿ ಬಂದ್ಬಿಟ್ಟು, ನಾನು ಈ ಥರ ಒಂದು ಹಸು ಮಾರ್ಬಿಟ್ಟು ಪೂರ್ತಿ ಚರ್ಚಿಗೆ ಆಗ್ತೀನಿ ಅಂತ ಹೇಳಿದೆ, ಅದು ನನ್ನ ಮನೇಲಿ ಪ್ರಾಬ್ಲಮ್ ಇದೆ, ಅದಕ್ಕೆ ಅರ್ಧನೇ ಕೊಡೋದು ಅಂತ ಎಲ್ಲರ ಮುಂದೆ ಒಪ್ಕೊಳ್ಳಿ. ಎಲ್ಲರ ಮುಂದೆ ಒಪ್ಕೊಳ್ಳೋದಿಲ್ಲ, ಅರ್ಧ ಕೊಡೋದು, ಪೂರ್ತಿ ಕೊಟ್ಟಂತ ಹೇಳೋದು. ಪಾಪ ಸಾಕುಂತಲ್ಲ, ಕ್ರಿಸ್ಮಸ್ಸಿಗೆ ಅಂತ ಕಾಣಿಕೆ ಕೊಟ್ಟೋ ದುಡ್ಡು ಬಂದ್ಬಿಟ್ಟು ಕ್ರಿಸ್ಮಸ್ಗೆ ಕೇಕ್ ಕಟ್ ಮಾಡಿಬಿಟ್ರು ಗೊತ್ತಾ. ಅವರು ಯಾರೊಬ್ರು ಬಂದ್ಬಿಟ್ಟು ಏನು ಮಾಡೋದು ಗೊತ್ತಾ,
ಶಕುಂತಲ ಕಾಣಿಕೆ ಕೊಟ್ಟು ಕಳಿಸ್ತಾ ಒಬ್ರು ಕೈಲಿ. ನನಗೆ ಕಾಣಿಕೆ ಕೊಡಲಿಲ್ಲ, ಅದೇ ದುಡ್ಡಲ್ಲಿ ಕೇಕ್ ಎತ್ಕೊಂಡ್ಬಿಟ್ರೆ ನಾನು ಕೇಕ್ ಕಟ್ ಮಾಡೋದು ಕತ್ತರಿಸ್ಕೊಂಡ್ರು. ಇವತ್ತು ಅವ್ರ ಜೀವಮಾನನೇ ಕತ್ತರಿಸ್ತಾ ಇದೆ. ಅರ್ಥ ಆಯ್ತು ನಿಮಗೆ? ಶಕುಂತಲ ಒಂದು 500 ರೂಪಾಯಿ ಕೊಟ್ಟು ಕಳಿಸಿದ್ದು ಚರ್ಚಿಗೆ ಕಾಣಿಕೆ ಹಾಕಿ ಅಂತೇಳಿ. ಇವ್ರು ಏನು ಮಾಡಿದ್ರೆ ಕೇಕ್ ತಂದುಬಿಟ್ಟು ಅವ್ರ ಹೆಸರಲ್ಲಿ ಕಟ್ ಮಾಡಿಸಿದ್ದಾರೆ. ಲಿಂಗರಾಜು ಅವ್ರ ಹೆಸರಲ್ಲಿ ಕುಳೆ ಅಂಕಲ್ ಅವ್ರ ಹೆಸರಲ್ಲಿ ಕಟ್ ಮಾಡಿದ್ರು. ಕಟ್ ಮಾಡೋದು 15 ದಿವಸ ಕಳೆದ್ಮೇಲೆ ಗೊತ್ತಾಯಿತು. ಗೊತ್ತಾದ್ಮೇಲೆ ಕೇಳ್ತೀನಿ, ಹ್ಞೂ ಅಂಕಲ್ ಅಂತ ಒಪ್ಕೊಳ್ತಾರೆ. ಈಗ ಎಷ್ಟು ಶೋಧನೆ ಅನುಭವಿಸ್ತಾರೆ, ಗಂಡನೇ ಕಳ್ಕೊಬಿಟ್ರು. ಜೀವಮಾನ ಹೆಂಗೆ ಅನುಭವಿಸಿದ್ದಾರೆ ಅರ್ಥ ಮಾಡ್ಕೋಬೇಕು ಪ್ರಿಯರೇ. ಯಾವತ್ತು ದೇವ್ರ ದುಡ್ಡಲ್ಲಿ ಐಲಾಟ ಆಡೋಕೋಬೇಡಿ, ಮಕ್ಕಳಾಟ ಆಡೋಕೋಬೇಡಿ. ದೇವ್ರ ದುಡ್ಡು ದೇವರಿಗೆ. ನಾವು ಕಷ್ಟಪಟ್ಟು ಸಭೆ ನಡೆಸ್ತಾ ಇದ್ದೀವಿ, ನಮಗೆ ಯಾವ ಫಂಡ್ಗಳು ಬರ್ತಾಯಿಲ್ಲ, ಯಾವುದು ಬರ್ತಾಯಿಲ್ಲ. ದುಡಿತೀವಿ, ಸಭೆ ನಡೆಸ್ತಾ ಇದ್ದೀವಿ ಅಷ್ಟೇ. ಯಾರೋ ಒಬ್ಬರು ಪುಣ್ಯಾತ್ಮರು ಈ ಸಭೆಗೆ ಬಾಡಿಗೆ ಕೊಡ್ತಾಯಿದ್ದಾರೆ. ಬಾಕಿ ಇರೋದೆಲ್ಲ ನನ್ನ ಕೈದಾರೆ ನಡಿಬೇಕು. ಅದು ಗೊತ್ತಾ ನಿಮಗೆ? ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ದುಡ್ಡಿನಲ್ಲಿ ಐಲಾಟ ಆಡಕ್ಕೆ ಹೋಗಬೇಡಿ, ಮಕ್ಕಳಾಟ ಆಡಕ್ಕೆ ಹೋಗಬೇಡಿ. ಪ್ರೈಸ್ ಲಾರ್ಡ್. ಇಲ್ಲಿ ನೋಡಿ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದು ಏನು? ಸೈತಾನನಿಗೆ ಅವಕಾಶ ಮಾಡ್ಕೊಳ್ಬೇಡಿ. ದುಡ್ಡು ಕಾಸಿನ ವಿಷಯದಲ್ಲಿ ಭಾಳ ಆಟ ಆಡ್ತಾರೆ. ಬಾಯಲ್ಲಿ ಹೇಳಿರ್ತೀರ, ಲಿಂಗರಾಜ್ ಕೊಡಲೇಬೇಕು. ಬಾಯಲ್ಲಿ ಹೇಳಿಲ್ವಾ? ಬೇಡ. ನಾನು ಆಗಲೇ ಹೇಳಿದ್ದೀನಲ್ಲ, ಒಂದು ಹಸು ಮಾರ್ಬಿಟ್ಟು ಪೂರ್ತಿ ದುಡ್ಡು ಸಭಾಫಲಕದಲ್ಲಿ ಕೊಡ್ತೀನಿ ಅಂತ ಹೇಳಿದ್ರಿ, ಕೊಡೋಕ್ಕಾಗಲಿಲ್ವಾ? ಸಭೆ ಮುಂದ್ಗಡೆ ಬಂದು ಹೇಳಿ, ನಾನು ಪೂರ್ತಿ ಕೊಡೋಕ್ಕಾಗ್ತಾಯಿಲ್ಲ, ಅರ್ಧ ಇಟ್ಕೊಳ್ತೀನಿ ಅಂತ ಹೇಳಿ. ಅರ್ಧ ಕೊಟ್ಬಿಟ್ಟು ಪೂರ್ತಿ ಕೊಟ್ಟಿದ್ದಾರೆ, ಗ್ಯಾರಂಟಿ ನಿಗ್ರು ಕೊಡ್ತೀರಾ? ಅಲ್ಲಲ್ಲಿಯ ಈಗ ನಿಗುರ್ಕೋಬೇಕಾ ಬೇಡವಾ? ಅಲ್ಲಲ್ಲಿಯ ಅಲ್ಲಲ್ಲಿಯ ಅದೇ ಮೂಗರ ತಡೆಯೋಕ್ಕಾಗ್ತಾಯಿಲ್ಲ ನನಗೆ. ಅಲ್ಲಲ್ಲಿಯ ಬೇಡ ಬೇಡ ಬೇಡಮ್ಮ, ದೇವ್ರ ಮುಂದೆ ನಾಟಕ ಬೇಡ. ಪ್ರೈಸ್ ಲಾರ್ಡ್. ಒಂದು ಮೂಗ್ರಾಮ ಒಂದು ಸಾಕ್ಷಿ ಆಗ್ಬಿಡ್ತೀನಿ. ಮೂಗ್ರಾಮ ನೆಗಾಡ್ತೀನಿ, ಅದಕ್ಕೆ ಸರಿಯಾಗಿ ಸಾಕ್ಷಿ ಆಗ್ತೀನಿ. ಮೂಗ್ರಾಮ 2 ಸಲನೋ 3 ಸಲನೋ ಊಟ ಹಾಕಿದ್ದಾರೆ ಸಭೆಗೆ. ಸಾಸುವೆಯಿಂದ ಹಿಡಿದು, ಕಾಳು ಮೆಣಸಿಂದ ಹಿಡಿದು, ಚಿಕ್ಕ ಚಿಕ್ಕ ಐಟಮ್ ಇಷ್ಟಿಷ್ಟಿಂದ ಹಿಡಿದು ಹಂಗಂಗೆ ಪ್ಯಾಕ್ ಮಾಡಿ ಒಂದು ಅಡುಗೆಗೆ ಏನು ಬೇಕೋ ಅದು ಅಂಗಡಿಯಿಂದ ತರಲೇಬಾರ್ದು, ಆ ಥರದಲ್ಲಿ ತಂದಿದ್ದಾರೆ ಅವ್ರು ಕೊಟ್ಟಿರೋದು. ಕೆಲವೊಂದು ಜನ ಏನು ಗೊತ್ತಾ, ಊಟಕ್ಕೆ ಅಂತ ಕೊಡ್ತಾರೆ, ಅಕ್ಕಿ ಕೊಡ್ತಾರೆ, ತರಕಾರಿ ಕೊಡ್ತಾರೆ, ಬಾಕಿ ಎಲ್ಲ ನಮ್ಮ ಕೈಯಿಂದ ನಾವು ಹಾಕಬೇಕು. ಎಣ್ಣೆ ತಂದಿರೋದಿಲ್ಲ, ಆಲೂಗಡ್ಡೆ ತಂದಿರೋದಿಲ್ಲ, ಈರುಳ್ಳಿ ತಂದಿರೋದಿಲ್ಲ. ಹೆಸರೇನು? ಶಕುಂತಲ ಊಟ ಹಾಕೋದ್ಲು. ಇಲ್ಲಿ ಕೈಯಿಂದ ಹಾಕೋದು ಯಾರು? ನಾವು. ಆ ಥರದಲ್ಲಿ ನೀವು ಊಟ ಹಾಕಲೇಬೇಡಿ, ನಾವೇ ಹಾಕೊಳ್ತೀವಿ. ಅದೇ ಮಂಗಳಮ್ಮ ಏನು ಮಾಡಿದ್ರು, ಚಿಕ್ಕ ಸಾಸಿವೆಯಿಂದ ಹಿಡಿದು ಎಣ್ಣೆಯಿಂದ ಹಿಡಿದು ಪ್ರತಿಯೊಂದು ಇಲ್ಲದಿಲ್ಲ ಎಲ್ಲ ನೋಡ್ತೀವಿ. ಅಡುಗೆಗೆಲ್ಲ ಪೂರ್ತಿ ಇದೆ, ಬಾಕಿ ಉಳಿಬೇಕು. ಇದಂಗಲ್ಲ, ನಮ್ಮ ಕೈಲೇ ಕಳಿಬೇಕು ನಾವು, ಉಳಿಯೋದೋಗಲಿ. ಅದಕ್ಕೆ ಹೇಳ್ತೀನಿ, ಊಟ ಹಾಕ್ತೀನಿ ಅಂತ ಹೇಳಬೇಡಿ. ಊಟ ಹಾಕೋದಾದರೆ ಸಂಪೂರ್ಣ ಅಕ್ಕಿಯಲ್ಲಿ ಹಾಕಬೇಡಿ, ತಂದು ಹಾಕ್ಬಾರ್ದು. ಅದಕ್ಕಿಂತ ನೀವು ಕೊಡಲೇಬೇಡಿ. ನೀವು ನಾ ಕೊಡಿ ಅಂತ ನಾನು ಇಷ್ಟವರೆ ಬಲ ಅಂತ ಮಾಡೋದಿಲ್ಲ, ಇನ್ನು ಮುಂದೆ ಮಾಡೋದು ಇಲ್ಲ. ಮತ್ತೆ ನಮ್ಗೆ ಆಗಬೇಕು. ಇದೇನಾಗಿದೆ ಗೊತ್ತಾ, ಅವ್ರದ್ದು ಸಂಪನ್ನ ನನ್ನ ಚಟ್ನಿ ಆಗ್ತಾ ಇದೆ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ದುಡ್ಡಿನ ವಿಷಯದಲ್ಲಿ ಮಾತ್ರ ದೇವ್ರನ್ನ ಅಳಿಯಕ್ಕೆ ಹೋಗಬೇಡಿ. ದೇವರು ನಿಮ್ಮ ದುಡ್ಡಲ್ಲಿಲ್ಲ. ದೇವರಿಗೆ ನಿಮ್ಮ ದುಡ್ಡು ಬೇಕಾಗಿಲ್ಲ, ನೀವೇ ದೇವ್ರಿಗೆ ಬೇಕು. ಯಾರು ಬೇಕು? ಒಬ್ಬರು ಅವ್ರ ಕೈ ಕೊಟ್ಕೊಂಡು ಹೇಳಿ, ನಿನ್ನ ದುಡ್ಡಿನ ದೇವ್ರು ನೋಡ್ತಾ ಇಲ್ಲ, ನೀನೇ ದೇವ್ರಿಗೆ ಬೇಕು ಅಂತ ಹೇಳಿ 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 ಹೇಳಿ. ಜನರ ಕಾಡ್ಲಿ ತಗೊಂಡು ಮತ್ತೆ 6-2 ಜನರ ಕಾಣ್ಲಿ ತಗೊಂಡು ನಿಮ್ಮ ಧರ್ಮ ಕಾರ್ಯನ ದಯವಿಟ್ಟು ಮಾಡಕ್ಕೆ ಹೋಗಬೇಡಿ. ಅಲ್ಲಲ್ಲಿಯ ಓದವ ಹಾಂ. ಜನರು ನೋಡಲಿ ಎಂದು ನಿಮ್ಮ ಧರ್ಮ ಕಾರ್ಯಗಳನ್ನು ಅವರ ಮುಂದೆ ಮಾಡಬಾರದು. ಈ ಅನನ್ಯ ಏನು ಮಾಡ್ದ ಗೊತ್ತಾ, ಜನ ನೋಡಲಿ ತಗೊಂಡು ಅರ್ಧ ಆಸ್ತಿ ದುಡ್ಡು ತಂದುಬಿಟ್ಟು ಪೂರ್ತಿ ಕೊಟ್ಟೆ ಅಂತ ಮಾಡ್ದ. ಅದಕ್ಕೇನು ಮಾಡ್ದ, ಪೇತ್ರನಿಗೆ ಗೊತ್ತಾಯಿತು, ಅವನು ಸತ್ತ. ನಿಜ ಅಲ್ವಾ? ನೀವು ಅದನ್ನು ಹೇಳಕ್ಕೆ ಹೋಗ್ಬೇಡ್ರಿ. ಅವನು ಸತ್ತಿದ್ದಾಕೆ ಜನಗಳ ಮುಂದೆ ಒಳ್ಳೆ ಸತ್ಯಗಳಕ್ಕೋಸ್ಕರ ಬಂದ. ನೋಡಿ, ಜನರ ನೋಡಲಿ ಅಂತ ಧರ್ಮ ಕಾರ್ಯ ಮಾಡಬೇಡಿ. ಅವನು ಜನರು ನೋಡಿದ್ದೆ ಮಾಡ್ದ, ಸತ್ತ. ಹಾಂ, ಹೌದಪ್ಪ. ನೋಡಿರಿ, ಹಾಗೆ ಮಾಡಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆ ಹತ್ತಿರ ನಿಮಗೆ ಫಲ ದೊರೆಯದು. ಹಾಗೆ ಮಾಡಿದರೆ ನಿಮ್ಮ ತಂದೆ ಹತ್ರ ಫಲ ದೊರೆಯೋದಿಲ್ಲ, ಇಲ್ಲೇ ಫಲ ದೊರೆಯುತ್ತದೆ ನಿಮಗೆ.
ನೀವು ಚಂದ್ರಶೇಖರ್ ಅಂಕಲಿಗೆ 10,000 ಕೊಟ್ಟೆ, ಸ್ಕೂಲಿಗೆ 20,000 ಕೊಟ್ಟೆ ಅಂತ ಅಮೃತ ಕಲಶ ಶಿಲೆಯಲ್ಲಿ ಬರೆಸ್ಬಿಟ್ರೆ ನಿಮಗೆ ಬರೋ ಬಹುಮಾನ ಹೋಯ್ತು. ನೀವು ಒಬ್ಬರಿಗೆ ಸಹಾಯ ಮಾಡಿದ್ರೆ ಇನ್ನೊಬ್ರಿಗೆ ಗೊತ್ತಾಗಬಾರ್ದು. ಅಲ್ಲಲ್ಲಿಯ ನಿಮ್ಮ ತಂದೆ ಹತ್ರ ಫಲ ಬೇಕಾ? ನೀವು ಜನಗಳ ಮುಂದೆ ಧರ್ಮ ಕಾರ್ಯ ಮಾಡಬೇಡಿ. ನೀವು ಏನೇ ಕಾಣಿಕೆ ಕೊಡೋದು ನಾವು. ಅದಕ್ಕೇ ಕಾಣಿಕೆ ಕೊಡುವಾಗ ನಾನು ಕೈಯಲ್ಲಿ ಮುಚ್ಚಿಟ್ಕೊಂಡು ಕಾಣಿಕೆ ಹಾಕಿದ್ದೇಳಿ. ಯಾಕತ್ತಾ? ಶ್ವೇತ 10 ರೂಪಾಯಿ ಕಾಣಿಕೆ ಹಾಕ್ತಾಳೆ, ಪಕ್ಕದಲ್ಲಿರೋ 500 ರೂಪಾಯಿ ಕಾಣಿಕೆ ಹಾಕಿದ್ರೆ ಅವಳು ಮನಸ್ಸಿಗೆ ನೋವಾಗ್ತದೆ. ಅಯ್ಯೋ ನಾನು ಅತ್ತೇ ಕೊಟ್ಟಿದ್ದೇನಲ್ಲ, ಪಕ್ಕದಲ್ಲಿ 500 ಹಾಕಿದಲ್ಲ ಅಂತೇಳಿ. ನೀವು ಕೊಡೋ ಕಾಣಿಕೆ ದೇವರಿಗೆ ಮಾತ್ರ ಕಾಣಬೇಕೇ ಹೊರತು ಮನಸ್ಸಿಗೆ ಕಾಣಬಾರ್ದು. ಅಲ್ಲೆಲ್ಲಿಯ ಪ್ರೈಸ್ ಲಾರ್ಡ್. ಅರ್ಥ ಇದೆ ಅಂತ ಅಂದ್ಕೊಳ್ತೀನಿ. ಅರ್ಕೆ ಎತ್ಕೊಳ್ತೀರಾ? ಅರ್ಕೆ ನಮ್ಮ ಪ್ರೇಮಂಟಿ ತಾಯಿ ಒಂದು ಮಾತು ಹೇಳ್ತಿರೋದು. ಒಬ್ಬನಿಗೆ ಜ್ವರ ಬಂದ್ಬಿಡ್ತಂತೆ. ಆಗ ಮಗ ಹೇಳ್ದಂತೆ, ಈ ಕುರಿನ ಅರ್ಕೆ ಮಾಡೋಡಪ್ಪ ಅಪ್ಪನಿಗೆ, ಮಗನಿಗೆ ಜ್ವರ ಹೋಗ್ರಿ ಅಂತೇಳಿ. ಅಪ್ಪ ಏನು ಮಾಡ್ತದೆ, ದೇವರಿಗೆ ಕುರಿ ಅರ್ಕೆ ಮಾಡ್ಕೊಡತ್ತೆ. ನನ್ನ ಮಗನ ಜ್ವರ ವಾಸಿ ಆದರೆ ನಾ ಕುರಿ ಕೊಡ್ತೀನಿ ಅಂತೇಳಿ. ಕೊನೆ ಜ್ವರ ವಾಸಿ ಆಗೋದಕ್ಕಿಂತ ಮೊದಲೇ ಅಪ್ಪ ನೀ ಕುರಿ ನಿಜವಾಗಿ ಕೊಡ್ತೀಯ ಅಂತ ಕೇಳಿದಾಗ, ಜ್ವರ ಒಂದು ಸಲ ವಾಸಿ ಆಗಿದೆ, ಕುರಿ ಕೊಡೋದಿಲ್ಲ, ಕುರಿದು ಕೂದಲು ಕೊಡೋದಿಲ್ಲ ಅಂತ ಹೇಳ್ದಂತೆ. ಹಂಗೆ ಹೇಳಿದೆ ಏನಂತೆ, ಅವನಿಗೆ ಶಾಪ. ನಾನು ಹೇಳ್ತಾ ಇದ್ದೀನಲ್ಲ, ದಯವಿಟ್ಟು ದೇವರ ಮುಂದೆ ನಾಟಕ ಆಡೋಕ್ಕೆ ಹೋಗಬೇಡಿ. ದುಡ್ಡಿನ ವಿಷಯದಲ್ಲಿ ಭಾಳ ಎಚ್ಚರ. ಇಲ್ಲಿಗೆ ಅನನ್ಯನ ಕತೆ ಮುಗೀತು. ಈಗ ಅನನ್ಯನ ಹೆಂಡತಿ ಕತೆ ನೋಡೋದು. ಈಗ ಅವಳು ಏನು ಮಾಡ್ದಂತ, ಮಳ್ಳಿ 3 ಮತ್ತೊಂದು ಮಂಚದ ಕಾಲ ಎಷ್ಟು ಹೇಳಿದಂಗೆ. ಈಗ ನೋಡಿ 5ನೇ ವಾಕ್ಯ ಹೋದಪ್ಪ. ಆ ಮಾತುಗಳನ್ನು ಕೇಳಿ ಅನನ್ಯನು ಕೂಡಲೇ ಬಿದ್ದು ಪ್ರಾಣ ಬಿಟ್ಟನು. ಕೇಳಿದವರಿಗೆಲ್ಲ ಮಹಾ ಭಯ ಹಿಡಿತು. ಆ ಕ್ಷಣದಲ್ಲೇ ದೇವರು ಪ್ರತಿಫಲ ತೋರಿಸಿ ಇಡೀ ಸಭೆಗೆ ಭಯ ಬಂತು. ಹಾಗೆಯೇ ನಮ್ಮ ಸಭೆಗಳಲ್ಲೂ ಬೇರೆ ಸಭೆಗಳಲ್ಲೂ ಹಿಂಗಾಗಬೇಕು. ಆದಾಗ ಇಡೀ ಸಭೆಗೆ ಭಯ ಬರ್ತದೆ. ನಮ್ಮ ದೇವರು ಏನು ಮಾಡ್ತಾ, ಕೃಪೆ ಕರುಣೆ ತೋರಿಸ್ಬಿಟ್ಟು ಎಲ್ಲ ಪಾಪದಲ್ಲಿ ಬೀಳಂಗೆ ಆಗ್ಬಿಟ್ಟಿದೆ. ಸುಳ್ಳು ಹೇಳ್ಕೊಂಡೆ ವ್ಯವಹಾರ ಮಾಡ್ತಾರೆ ಕಣಮ್ಮ. 100 ರೂಪಾಯಿ ಕಾಣಿಕೆ ಕೊಟ್ಟು 10 ರೂಪಾಯಿ ಕಾಣಿಕೆ ಕೊಟ್ಟು 100 ರೂಪಾಯಿ ಕೊಟ್ಟೆ ಅಂತ ಹೇಳ್ತಾರೆ ಗೊತ್ತಾ? ಅಲ್ಲಿ ನೋಡಿ, ಒಬ್ಬಳು ಒಂದು ದಿವಸ 500 ರೂಪಾಯಿ ಕಾಣಿಕೆ 16 ವರ್ಷದಿಂದ ಕೊಡಲಿಲ್ಲ. ಕೊಡಬೇಕು ಪ್ರಚಾರ ಮಾಡಬೇಕು, ಗಂಡ ಹೆಂಡತಿ ಇಬ್ಬರು ಕಾಲು ಮುಡ್ಕೊಂಡು ಬಿದ್ದಿದ್ದಾರೆ. ಗೊತ್ತಲ್ಲ ಜಿ? ನಿಮ್ಮವರೇ, ನಿಮ್ಮ ಫ್ರೆಂಡೇ. ನೋಡಿ, ದಯವಿಟ್ಟು ಅಂತ ಹೇಳ್ತೀನಿ, ಲಕ್ಷ್ಮಿ ಅರ್ಥ ಮಾಡ್ಕೊಳ್ಳಿ. ಇಬ್ಬರು ಕೊಟ್ಟೆ 500 ರೂಪಾಯಿ ಕಾಣಿಕೆ 1 ತಿಂಗಳು ಕೊಟ್ಟಿದ್ದವರು 16 ವರ್ಷದಿಂದ. ಆದ್ರೆ ನಾವು 1500 ರೂಪಾಯಿ ಕ್ರಿಸ್ಮಸ್ಸಿಗೆ ಕೊಡಬೇಕು ಇಡೀ ಪ್ರಚಾರ ಮಾಡಿದ್ಲು. ಕೈ ಕಾಲ ಮುರ್ಕೊಂಡು ಮೂಲೆ ಕೂತ್ಲು. ಕೊಡದೇ ಇದ್ರೂ ಪರವಾಗಿಲ್ಲ, ಕೊಟ್ಟದೇನೆ ನೀವು ನಾಟಕ ಆಡಕ್ಕೆ ಹೋಗಬೇಡಿ, ಕೊಟ್ಟಿದ್ದೀನಿ ಅಂತ. ಗೊತ್ತಾಯ್ತು? ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ನಾನು ಈಗಲೂ ಹೇಳ್ತಾ ಇದ್ದೀನಲ್ಲ, ನಿಮ್ಮನ್ನು ನಾನು ಕೈಯೊಡ್ಡಿ ಕೇಳೋದಿಲ್ಲ. ದೇವರು ನಿಮಗೆ ಕೊಡಲಿಕ್ಕೆ ಮನಸ್ಸಿದ್ದಷ್ಟು ಮಾತ್ರ ಹಾಕಿ ಬಲವಂತ ಮಾಡೋದಿಲ್ಲ. ಹಲ್ಲೆಲೂಯ, ಬಲವಂತ ಮಾಡೋದಿಲ್ಲ. ದೇವರು ನನಗೋಸ್ಕರ ಒಳ್ಳೆ ಶಕ್ತಿ ಬಲ ಕೊಡ್ಲಿ ಪ್ರಾರ್ಥನೆ ಮಾಡಿ ಅಷ್ಟೇ ಸಾಕು. ಹಲ್ಲೆಲೂಯ. ಇದನ್ನು ಅಹಂಕಾರದಿಂದ ಹೇಳ್ತಾ ಇಲ್ಲ, ದೇವರ ಮುಂದೆ ತಗ್ಗಿಸ್ಕೊಂಡು ಹೇಳ್ತಾ ಇದ್ದೀನಿ. ನಿಮ್ಮ ದುಡ್ಡಲ್ಲಿ ಸಭೆ ನಡಿಬೇಕಾಗಿಲ್ಲ, ದೇವರು ಕೊಡ್ತಾರೆ. ದೇವರು ನನಗೆ ಶಕ್ತಿ ಬಲ ಕೊಡಲಿ ಸಾಕು. ಹಂಗೆ ಕೇಳ್ಕೊಂಡು ನಿಮ್ಮ ದುಡ್ಡನ್ನ ಬೇಡದಷ್ಟು ಮಟ್ಟಿಗೆ ಶ್ರೀಮಂತ ಅಲ್ಲ, ನಿಮಗೆ ದೇವರು ಎಷ್ಟು ಶಕ್ತಿ ಕೊಡಿದ್ರೆ ಅಷ್ಟರ ಮಟ್ಟಿಗೆ ಕೊಡಿ. ಹಲ್ಲೆಲೂಯ. ಎಷ್ಟು ಮಟ್ಟಿಗೆ ಚಿಪ್ಪಣದಾನ ಮಾಡ್ತೀರೋ ಅಷ್ಟರ ಮಟ್ಟಿಗೆ ನಿಮಗೂ ದೇವರು ಚಿಪ್ಪಣದಾನ ಮಾಡ್ತಾರೆ. ಆಮೇಲೆ ಅಲ್ಲಿ ನೆಕ್ಸ್ಟ್ ಯೌವನಸ್ಥರು ಅವನನ್ನು ವಸ್ತ್ರದಲ್ಲಿ ಹೊತ್ತುಕೊಂಡು ಹೋಗಿ ಊಣಿಟ್ರು. ಅವನು ತಗೊಂಡೋಗ್ಬಿಟ್ಟು ಊಣಾಕ್ಬಿಟ್ರು. ಅಲ್ಲಿ ಹೆಂಡ್ತಿಗೆ ಮಕ್ಕಳಿಗೆ ಯಾರಿಗೆ ಹೇಳಿಲ್ಲ ಊಟ ಹಾಕ್ಬಿಟ್ರಂತ ಜನ. ಯಾಕೆ? ಇಂಥವನು ಇರಬಾರ್ದು ಅಂತೇಳಿ. ಈಗ ಅವನಿಗೆ ಹೆಂಡ್ತಿ ಕತೆ ನೋಡೋಣ, 7ನೇ ವಾಕ್ಯದಿಂದ ಓದಿ ಮುಗಿಸಿ. ನೋಡಿ, ನಡೆದ ಸಂಗತಿ ಏನು ಗೊತ್ತಿಲ್ಲ. ಅವಳು ಏನು ಮಾಡೋ ಸಭೆಗೆ ಬಂದ್ರು. ಬಂದು ಯಾರು? ಅವನ ಹೆಂಡತಿ. ಯಾರು ಬಂದಿದ್ದು? ಅವನ ಹೆಂಡತಿ ಬಂದ್ರು. ಎಲ್ಲಿಗೆ ಬಂದ್ರು? ಸಭೆ ಒಳಗಡೆ. ಅಲ್ಲಿ ಪೇತ್ರ ಕೂತಿದ್ದಾನೆ. ಪೇತ್ರ ಯಾರು? ಸಭಾಪಾಲಕ. ಓದೀಗ. ಅಣ್ಣ ಈಗ ಟ್ರೈನ್ ಸಿಕ್ಕಿದ್ದಣ್ಣ, ಏರೋಪ್ಲೇನ್ ಈಗ ಬಂದಿದ್ದ. ಆಯ್ತು ಲೇಟಾಗಿ ಬನ್ನಿ ಅಣ್ಣ, ತೊಂದರೆ ಇಲ್ಲ. ಅದೇ ವಾಕ್ಯ ಕೊಡ್ತಾ ಇದ್ದಿದ್ದು. ಈಗ ಏರೋಪ್ಲೇನ್ ಸಿಕ್ತಾ? ಆಯ್ತು ನಿಧಾನಕ್ಕೆ ಬನ್ನಿ, ಇನ್ನೂ ನಿಧಾನಕ್ಕೆ ಬನ್ನಿ. ಓದೋ ಓದಿ ನೋಡಿ. ಅವಳು ಕೂಡ ಎಷ್ಟು ಸುಳ್ಳು ಹೇಳೋದು ಅಂತೇಳಿ. ಅವಳಾದ್ರೂ ಸತ್ಯ ಹೇಳಿದ್ರೆ ಅವಳು ಬದುಕ್ತಿದ್ರು. ಯಾವಾಗಲೂ ಅಂದರೆ ಗಂಡ ಮೋಸ ಮಾಡಿದಾಗ ಹೆಂಡತಿ ಕಂಟ್ರೋಲ್ ಮಾಡಬೇಕು, ಹೆಂಡತಿ ಮೋಸ ಮಾಡಿದಾಗ ಗಂಡ ಕಂಟ್ರೋಲ್ ಮಾಡಬೇಕು.
ಇದೇನೈತಿ ಇಬ್ಬರೂ ಕಳ್ರೆ ಇಲ್ಲಿ ಗಂಡ ಹೆಂಡತಿ ಇಬ್ಬರು ಮಾಡಿದಾಗ ಹೊಲನ ಮಾರಿದ ಇಷ್ಟೇ ಹಣಕ್ಕದ ಹೌದಂತ ಹೇಳ್ಬಿಟ್ಲು ನೋಡಿ. ದಮ್ಮಯ್ಯ ಅಂತೀನಿ, ನಿಮ್ಮ ಗಂಡ ತಪ್ಪು ಮಾಡಿದ್ರೆ ನೀವು ಅವ್ರನ್ನ ರೆಡಿ ಮಾಡಿ, ನಿಮ್ಮ ಹೆಂಡತಿ ತಪ್ಪು ಮಾಡಿದ್ರೆ ನೀವು ಅವ್ರು ರೆಡಿ ಮಾಡಿ. ರೆಡಿ ಮಾಡೋಕ್ಕೆ ಪ್ರಯತ್ನ ಪಟ್ಟು ಅವ್ರು ರೆಡಿ ಆಗಲಿಲ್ವಾ ದೇವ್ರಿಗೆ ಒಪ್ಪಿಸಿ ಅನುಭವಿಸ್ತಾರೆ ಅಷ್ಟೇ. ದೇವ್ರಿಗೆ ಒಪ್ಪಿಸಿ ಅನುಭವಿಸ್ತಾರೆ. ಮನಸ್ಸಿನ ಆಟ ಎಲ್ಲಿವರೆಗೆ ನಡೀತು ಅಲ್ಲಿವರೆಗೆ ನಡೆದು ದೇವರು ಯಾವತ್ತು ದೃಷ್ಟಿನ ತಿರುಗಿಸ್ಬಿಟ್ರೋ ಆವಾಗ ಸೈತಾನ ಕತೆ ಚೇಂಜ್ ಮಾಡಾಕ್ಬಿಡ್ತಾನೆ. ಗೊತ್ತಾಯ್ತು? ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಗಂಡಂದರೆ ಹೆಂಡತಿಯರೇ ಒಗ್ಗಟ್ಟಾಗಿ ಕೂಡ್ಕೊಂಡು ಏನೋ ಮೋಸ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ. ಅವ್ರಿಗೆ ಹಂಗೆ ಮಾಡ್ಬಿಡೋಣ ಹಿಂಗೆ ಮಾಡ್ಬಿಡೋ ಅಂತ ಯೋಚನೆ ಮಾಡಿ ಸ್ವಲ್ಪ ಯೋಚನೆ ಮಾಡಿ ಅವ್ರನ್ನ ತಡೀರಿ. ಬೇಡ ಕಣ್ರಿ, ನಾವು ದೇವ್ರ ಮಕ್ಕಳು ಕಣ್ರಿ, ನಾವು ಇಂಥ ಕೆಲಸ ಮಾಡೋದು ಬೇಡ ತಡೀರಿ. ಪರವಾಗಿಲ್ಲ ಕಣ್ರಿ, ನೀವು ಹಂಗೆ ಮಾಡಿಬಿಡಿ, ನಾಳೆ 3 ಗಂಟೆಗೆ ಅವ್ನು ಹಿಂಗೆ ಬರ್ತಲ್ಲ ಆ ಕಾಲು ಮುರಿದ್ಬಿಡು. ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಏನು ಗೊತ್ತಾ, ದಯವಿಟ್ಟು ಹೇಳ್ತೀನಿ, ಇಲ್ಲಿ ಹೆಂಡತಿ ಒಂದು ಮಾತು ಇಲ್ಲ ಸ್ವಾಮಿ ನನ್ನ ಗಂಡ ಮೋಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವಳು ಬದುಕ್ಬಿಡ್ತೀನಿ ನೋಡಿ. ನಾನು ಇಷ್ಟಕ್ಕೆ ನನಗೆ ಹೇಳೋದು ಅವ್ರು ಇಷ್ಟಕ್ಕೆ ಅಂತ ಅಂದ್ಬಿಟ್ಲು. ನೆಕ್ಸ್ಟ್ ಓದಪ್ಪ. ಆಗ ಪೇತ್ರನು ನೀವಿಬ್ಬರು ಕರ್ತನ ಆತ್ಮನನ್ನು ಪರೀಕ್ಷಿಸುವುದಕ್ಕೆ ಯಾಕೆ ಒಡಂಬಟ್ಟಿರಿ? ಅಗೋ ನಿನ್ನ ಗಂಡನನ್ನು ಕುಣಿತವರು ಒಂದು ಬಾಗಿಲಿನಲ್ಲಿ ಕಾಲಿಟ್ಟಿದ್ದಾರೆ, ನಿನ್ನನ್ನು ಹೊತ್ತುಕೊಂಡು ಹೋಗುವವರು ಎಂದು ಹೇಳಿದನು. ಕೂಡಲೇ ಆಕೆಯು ಅವನ ಪಾದಗಳ ಮುಂದೆ ಬಿದ್ದು ಪ್ರಾಣ ಬಿಟ್ಟಳು. ಅವನ ಪಾದಗಳ ಮುಂದೆ ಬಿದ್ದು ಪ್ರಾಣ ಬಿಟ್ಲು. ಯೌವನಸ್ಥರು ಆ ಒಳಗೆ ಬಂದು ಆಕೆ ಸತ್ತಿರೋ ನೋಡಿ ಆಕೆಯನ್ನು ಹೊತ್ತುಕೊಂಡು ಹೋಗಿ ಗಂಡನ ಮಗ್ಲಲ್ಲೇ ಓತಾಗ್ತದೆ. ಯಾಕೊತ್ತಾ ಗಂಡ ಹೆಂಡತಿ ಪ್ಯಾರಕ್ಕೆ ಓತಾ ಎತ್ಕೊಂಡು ಚೆನ್ನಾಗಿದ್ದಾರೆ ಅಂತಕೊಂಡು ಎಂಥ ಒಳ್ಳೆ ಗಂಡ ಇಂಥ ಒಳ್ಳೆ ಅಂತ ಅವರಿಬ್ಬರು ಜೊತೆಲೇ ಓತಾಕಿದ್ರಂತೆ. ನೋಡಿ ಅಲ್ಲಿ ಎಂತಿರೋ ಕೊಂದಾಕಿಲ್ಲ ಅಲ್ಲಿ. ನೀ ಯಾಕಮ್ಮ ಪವಿತ್ರಾತ್ಮನ ವಂಚನೆ ಮಾಡೋಕೋದ್ರಿ ನೀವು? ನೋಡಿರಿ ಯಾಕೆ ಪ್ರಾರ್ಥನಾ ಪರೀಕ್ಷೆ ಕೊಡಬಿಟ್ಟಿರಿ. ನಿನ್ನ ಗಂಡನ್ನು ಊನಿಟ್ಟರು ಬಾಗಿಲಲ್ಲಿ ಕಾಲಿಟ್ಟಿದ್ದಾರೆ, ನಿನ್ನನ್ನು ಹೊತ್ತುಕೊಂಡು ಹೋಗುವರು. ಅವನು ಅಷ್ಟೇ ಹೇಳಿದ್ದು, ನೀನು ಬಿದ್ರು ಮೋಟ್ರ್ ರೆಡಿ ಆಗಿದೆ ನಿನಗೆ ಅಂತೇಳಿ ಹೊತ್ಕೊಂಡು ಹೋಗೋರು ಅಂದರು. ಆಯ್ತಾ? ಕೂಡಲೇ ಆಕೆಯು ಅವನ ಪಾದಗಳ ಮುಂದೆ ಬಿಸತ್ತೋದಂತೆ. ಸ್ವಾಮಿಯೇ ಎಸಪ್ಪ ನಿನ್ನ ಅಮ್ಮ ಹೇಳ್ತೀನಪ್ಪ, ಎಲ್ಲ ಸಭೆಗಳಲ್ಲಿ ಹಿಂಗೆ ಸುಳ್ಳು ಹೇಳೋರಿಗೆ ಒಂದೊಂದೇ ಪ್ರಾಬ್ಲಮ್ ಆಗಲಪ್ಪ. ಆವಾಗ ಎಲ್ಲರೂ ಸತ್ಯಕ್ಕೆ ಬರ್ತಾರೆ ಸ್ವಾಮಿ. ಒಬ್ಬ ಸಾಯೋದ್ರಿಂದ 100 ಆತ್ಮರಕ್ಷಣೆ ಹೊಂದಿರು ಸ್ವಾಮಿ. ಒಬ್ಬ ಸಾಯೋದ್ರಿಂದ 1000 ಆತ್ಮರಕ್ಷಣೆ ಹೊಂದಿರು ಸ್ವಾಮಿ. ಬೆಸ ಆಗಬೇಕು ಅಜ್ಜಿ ಹೇಳೋಂಗೆ. ಆ ತಪ್ಪು ಮಾಡಿದಾಗ ಆಗಾಗಲೇ ಏಟು ಬಿದ್ದರೆ ಸಭೆಯಲ್ಲಿ ಪುನಃ ಪರಿಶುದ್ಧತೆ ಬರ್ತದೆ. ತಪ್ಪು ಮಾಡಿದ ತಕ್ಷಣ ನಾನು ಇವತ್ತೊಂದು ಸುಳ್ಳು ಹೇಳಿದೆ, ನನಗೆ ಅವತ್ತು ಏನಾದರೂ ಲಾಸ್ ಆಗಬೇಕು. ನಾನು ಇವತ್ತು ಸುಳ್ಳು ಹೇಳಿದೆ, ಅವತ್ತು ಜ್ವರ ಬರಬೇಕು. ನಾನು ಜಗಳ ಆಡಿದೆ, ಅವತ್ತು ಏನಾದರೂ ಪ್ರಾಬ್ಲಮ್ ಆಗಬೇಕು. ಸುಮ್ಮನೆ ಗಂಡನ ಮೇಲೆ ಅಪವಾದ ಮಾಡಿದೆ, ಸುಮ್ಮನೆ ಹೆಂಡತಿ ಮೇಲೆ ಅಪವಾದ ಮಾಡಿದೆ, ಅವತ್ತೇ ಪ್ರಾಬ್ಲಮ್ ಕಾಣಬೇಕು. ಇವತ್ತಿಂದ ನಾನು ಬೇಡ್ಕೊಳ್ತೇನೆ ಸ್ವಾಮಿ ಹಂಗಾಗಲಿ ಆಗಿ ಎಲ್ಲರೂ ಬದಲಾಗ್ತಾ ಇರ್ತಾರೆ. ಮೂಗರಮ್ಮ ನನ್ನ ಮೇಲೆ ಬೇಡದ ಹೇಳ್ತಾರೆ, ಅವತ್ತೇ ಮೂಗರಮ್ಮನ ಕಂಡುಬಿಟ್ರೆ ಮಾರನೇ ಹೊರ ಬಂದ್ಬಿಟ್ಟು ಅಂಕಲ್ ಚೆನ್ನಾಗಿದ್ದೀರಾ ಅಂತ ಹೇಳ್ತಾರೆ. ನಾನು ರೇಖೆನ ಮೇಲೆ ಬೇಡದವ್ರು ಹೇಳ್ತೀನಿ, ಅವತ್ತೇ ನನಗೆ ಕಾಣಬೇಕು, ಆಗಲೇ ನಾನು ರೇಖಾ ಚೆನ್ನಾಗಿದ್ದೇವ ಅಂತ ಬರೋದು. ಅಲ್ಲಲ್ಲಿಯ ಸ್ವಾಮಿಯೇ ಎಲ್ರಿಗೂ ತಪ್ಪು ಮಾಡಿದೆ ಆ ಕ್ಷಣದಲ್ಲಿ ಕರ್ಣನ ಬಿಟ್ಟು ಒಂದೊಂದು ಪೆಟ್ಟು ಕೊಡಪ್ಪ. ಅಲ್ಲಲ್ಲಿಯ ಅಲ್ಲಲ್ಲಿಯ ಬಿದ್ದರೆ ಒಳ್ಳೇದ ಬೀಳದಿದ್ರೆ ಒಳ್ಳೇದ? ಬೀಳ್ಬೇಕು. ಯಾಕೆ? ಹೌದು, ಯಾಕೆ ಸಭೆಗೆ ಬರ್ತಾ ಇದ್ದೀನಿ ಅಂತ ಗೊತ್ತಾಗಬೇಕು ಅವರಿಗೆ. ಸಭೆ ಪಿಕ್ನಿಕ್ಗೆ ಹೋಗೋಸ್ಕರ ಬರೋ ಜಾಗ ಅಲ್ಲ, ಫಿಲಮ್ ಥಿಯೇಟ್ರ್ ಅಲ್ಲ ಇದು ಪರಿಶುದ್ಧವಾದ ಜಾಗ. ಪರಿಶುದ್ಧವಾದ ಜಾಗ ಬರಬೇಕಾದ್ರೆ ನಾವು ಪರಿಶುದ್ಧರಾಗಿರ್ಬೇಕು. ನಾವು ಪರಿಶುದ್ಧರಾಗಿರ್ಬೇಕಾದ್ರೆ ದೇವರು ಸ್ವಲ್ಪ ನಮ್ಮ ಮೇಲೆ ಕಠಿಣತೆ ತೋರಿಸಲೇಬೇಕು. ನಾ ದೇವ್ರನ್ನೇ ಬೇಡ್ತಾ ಇದ್ದೀನಿ, ಸಾಯಿಸಬಾರ್ದು ಯಾರನ್ನ. ಪಾಪ ಸಾಯಿಸ್ಬಿಟ್ರೆ ಏನಾಗ್ತದೆ, ನರ್ಕಕ್ಕೆ ಹೋಗ್ಬಿಡ್ತಾರೆ. ಚಿಕ್ಕದಾಗಿ ಏಟುಗಳು ಬೀಳಬೇಕು, ಆವಾಗ ಬರ್ತಾರೆ. ಹೆಂಗ್ ಬರ್ತಾರೆ? ಅಂಕಲು ಅಷ್ಟೇ. ಅಲ್ಲಲ್ಲಿಯ ಸ್ಟೇಜಲ್ಲಿ ಭೈರಪ್ಪರ ಚರ್ಚಲ್ಲಿ ಸ್ಟೇಜಲ್ಲಿ ನಿಂತ್ಕೊಂಡು ಇಬ್ಬರು ತಪ್ಪಾಯ್ತು ಅಂತ ಹೇಳಿದ್ರು. ನಾನು ಹೆಸರು ಹಾಕಿರೋದು ಜೀವಿತ ಅಂತೇಳಿ. ಅವ್ರು ಏನು ಮಾಡೋದು, ತೆಗೆದುಬಿಟ್ಟು ಲವ್ಲಿಂದ ಮಾಡಿದ್ರು. ಲವ್ಲಿಂದ ಮಾಡಿದ ತಕ್ಷಣ ತಲೆ ತಿರುಗಿ ಬಿದ್ದು ಗಂಡನಿಗೆ ಆಕ್ಸಿಡೆಂಟಲ್ಲಿ ಆದಮೇಲೆ 2 ವಾರ ಕಳೆದ್ಮೇಲೆ ನಮ್ಮ ತಪ್ಪಾಯ್ತದೆ ಅಂತ ಕೇಳಿದ್ರು. ಹಂಗೆ ಎಲ್ಲ ತಪ್ಪಾಯ್ತದೆ ಕೇಳೋಕೆ ಆಗಲೇಬೇಕು. ನಮ್ಮ ಸಭೆಯಲ್ಲಿ ಮಾತ್ರ ಅಲ್ಲ, ಎಲ್ಲ ಸಭೆಗಳಲ್ಲೂ ಪಾಸ್ಟ್ರು ತಪ್ಪು ಮಾಡಿದ್ರು ಬೀಳಬೇಕು, ಪಾಸ್ಟ್ರಮ್ಮ ತಪ್ಪು ಮಾಡಿದ್ರು ಬೀಳಬೇಕು. ಎಲ್ರಿಗೂ ಬುದ್ಧಿ ಬರೋದು, ಸಾಯಿ ಬರೋದು ಮಾತ್ರ. ಇವ್ರ ಥರ ಸಾಯಿ ಬರೋದು.
ಬೀಳ್ಬೇಕಷ್ಟೇ. ಅಲ್ಲಲ್ಲಿಯ ಇಲ್ಲಿ ನೋಡಿ ಪ್ರಿಯರೇ, ಇದು ಗಂಡ ಮಕ್ಕಳು ಹುಟ್ಟಿದ್ರು ಸರ್ವ ಸಭೆಗೂ ಈ ಸಂಗತಿ ಕೇಳಿದವ್ರಿಗೆ ಎಲ್ಲರಿಗೂ ಮಹಾಭಯ ಹಿಡಿತು. ಹಿಂಗೇನಾದ್ರೂ ಸಭೆಗಳಲ್ಲಿ ಆಗ್ಬಿಟ್ರೆ 11 ಗಂಟೆ ಪ್ರೇಯರ್ ಅಂತಂದ್ರೆ 10ವರೆಗೆ ಬರ್ತಾರಲ್ಲ. ಹಲೋ, 11 ಗಂಟೆ ಪ್ರೇಯರ್ ಅಂತಂದ್ರೆ 10 ಗಂಟೆಗೆ ಬರ್ತಾರಲ್ಲ. ಹಿಂಗೆ ಆಗ್ತಾ ಇಲ್ಲ, ಅದಕ್ಕೆ 12 ಗಂಟೆ ಬರ್ತಾ ಇದ್ದಾರೆ. ಹಾಂ, ಇವರು 10 ಗಂಟೆಗೆ ಬಂದ್ರೆ ಒಳ್ಳೆ ಅಭಿಷೇಕ ಇರ್ತದ. 11 ಗಂಟೆಗೆ ಹೋದ್ರೆ ಕಾಲ ಭಾಗ ಇರ್ತದ. 1 ಗಂಟೆಗೆ ಹೋದ್ರೆ ಮುಕ್ಕಾಲ್ ಭಾಗನೂ ಇಲ್ಲ. ಇವ್ರು ಸೊನ್ನೆ ಯಾಕೋತಾ ನಾ ಹೇಳ್ದಲ್ಲ, ಯಾಕಂತಂದ್ರೆ ಫಸ್ಟ್ನೇ ಊಟಕ್ಕೆ ಅನ್ನ ಸಾರು ಪಾಯಸ ಕಳವಳಿ ಹಪ್ಪಳ ಉಪ್ಪಿನಕಾಯಿ ಎಲ್ಲ ಫುಲ್ಲ ಸಿಗುತ್ತೆ. 3ನೇ ಪಂಕ್ತಿಗೆ ಹೋಗಿ ನಿಮ್ಗೆ ತಿಳಿಸಾರು ಅದೇ ಸಿಕ್ಕಲ್ಲ. ನಿಜ. ಅಮ್ಮ ಹೇಳಿದ ಅರ್ಥ ಆಯ್ತಾ? ಒಂದು ಮದುವೆಗೆ ಹೋಗಿ ಅಮ್ಮ ಹೇಳಿದ ಏನು ಅರ್ಥ ಆಯ್ತಾ? ಒಂದು ಮದುವೆಗೆ ಫಸ್ಟ್ ಪಂಕ್ತಿಲೇ ಕೂತ್ರೆ ಪಲ್ಯ ಕಾಳು ಕಡ್ಡಿ ಎಲ್ಲ ಸಿಗ್ತದೆ. 2ನೇ ಪಂಕ್ತಿಗೆ ಹೋದರೆ ಯಾವುದಾದ್ರು ಒಂದು ಕಡಿಮೆ ಆಗಿರ್ತದೆ. 3ನೇ ಪಂಕ್ತಿಗೆ ಹೋದರೆ ತಿಳಿ ಸಾಂಬಾರು ಅನ್ನೇ. ಹಂಗೇನೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಫಸ್ಟ್ 10:30 ಗಂಟೆಗೆ ಕ್ಯಾಲೆಂಡ್ರಲ್ಲಿ ನಾವು ಬರ್ತಿದ್ದು 10:30 ಗಂಟೆಗೆ 10:30 ಗಂಟೆ ಕರೆಕ್ಟಾಗಿ ನೀವು ಬಂದರೆ ನಿಮಗೆ ಒಂದೊಂದು ಆರಾಧನೆ ಮಾಡುವಾಗಲೂ ಒಂದೊಂದು ಥರ ಅಭಿಷೇಕ ಆಗ್ತಾ ಇರ್ತದೆ. ನಿಮ್ಮ ಮನೆ ಬದಲಾಗ್ತಾ ಇರ್ತದೆ. ಅಲ್ಲಲ್ಲಿಯ ನಿಮ್ಮ ಮನೆ ಏನಾಗ್ತದೆ? ಬೇಗ 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 ಬೇಗ. ಹಾಂ, ಇರಲಿ ಇರಲಿ. ಇಲ್ಲ ಇಲ್ಲ, ಬಾಯಿಗೆ ಏನು ಹಾಕೊಂಡು ಕಾಯಿನ್ಸ್ ಎಲ್ಲ ಕೊಡೋಕೆ ಹೋಗ್ಬೇಡಿ ಅಮ್ಮ. ಮೊಳೆ ಹಾಂ, ಇದು ದ್ರಾಕ್ಷರಸ ತಟ್ಟಿದೆ. ಅಲ್ಲಲ್ಲಿಯ 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 ಏನು ಗೊತ್ತಾ? ಕೇಳಿಸ್ಕೊಳ್ಳಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಹಾಂ, ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಕೊನೆಗೆ ವಾಕ್ಯ ನಾನು ಮುಗಿಸ್ತಾ ಇದ್ದೀನಿ. ಅನನೀಯ ಮತ್ತು ಸಫೇರ ಏನು ಮಾಡಿದ್ರು? ಆ ಕಾಲದಲ್ಲಿ ಎಲ್ಲ ದೇವ್ರ ಭಕ್ತರು ಅವ್ರದ್ದು ಎಲ್ಲ ಆಸ್ತಿನ ಮಾರ್ಬಿಟ್ಟು ಸಭೆ ಕೊಟ್ಬಿಡ್ತಿದ್ರು. ಸಭೆ ಕೊಟ್ಟಿದ್ದನ್ನ ಸಭಾಪಾಲಕ ಏನು ಮಾಡ್ತಿದ್ದ, ಅವನು ತಿಂತಾ ಇರಲಿಲ್ಲ. ಎಲ್ಲರಿಗೂ ಹಂಚಿ ಕೊಟ್ಬಿಟ್ಟು ಬಡವರು ಅಂತೇಳಿ ಯಾರು ಇರಬಾರ್ದು ಅಂತೇಳಿ ಎಲ್ಲರೂ ಒಂದೇ ಲೆವೆಲಲ್ಲಿ ಇರ್ತಾಯಿದ್ರು. ಇದನ್ನು ಈ ಅನನೀಯ ಅಂತೇಳೋದು ನೋಡ್ಬಿಟ್ಟು ನಾನು ಯಾಕೆ ಇವ್ರ ಥರ ಎಲ್ಲ ಕೊಟ್ಟಂಗೆ ಮಾಡಿಬಿಟ್ಟು ನಾಟಕ ಆಡಬಾರ್ದು ತಗೊಂಡು ಇವನೇ ನೋಡಿದು. ಇವನಿಗೆ ತುಂಬ ಆಸ್ತಿ ಇದ್ರು. ಒಂದು ಆಸ್ತಿನ ಮಾರ್ಬಿಟ್ಟು ಅವನು ಹೆಂಡ್ತಿ ಒಪ್ಪಿಗೆ ಪಡ್ಬಿಟ್ಟು ಅರ್ಧ ಭಾಗನ ಏನು ಮಾಡ್ದ, ತಗೊಬಂದು ಕೊಟ್ಟು ಅರ್ಧ ಭಾಗನ ಮೋಸ ಮಾಡಿಬಿಟ್ಟ. ಅವನು ಮೋಸ ಮಾಡದೇ ಇದ್ದರೆ ಅವನು ಸಾಯ್ತಿರ್ಲಿಲ್ಲ, ಅವನ ಹೆಂಡ್ತಿನೂ ಸಾಯ್ತಿರ್ಲಿಲ್ಲ. ಅವನು ಸಾಯ್ತಾ ಇರಲಿಲ್ಲ, ಅವನ ಹೆಂಡ್ತಿನೂ ಸಾಯ್ತಾ ಇರಲಿಲ್ಲ. ಅವ್ರೇನು ಮಾಡಿದ್ರು? ಅಪಚಾರ ಮಾಡ್ಕೊಂಡ್ರು. ನಾನು ಅದಕ್ಕೆ ಹೇಳ್ತಾಯಿದ್ದೀನಿ, ನೀವು ದೇವ್ರ ಮುಂದೆ ಅರಕೆ ಹೊತ್ಕೊಂಡ್ಮೇಲೆ ಪೂರ್ತಿಯಾಗಿ ತೀರ್ಸೋಕ್ಕಾಗೋದಿಲ್ಲ. ಸಭೆಯಲ್ಲಿ ಬಂದು ಹೇಳ್ಬಿಡಿ, ನನಗೆ ತೀರ್ಸೋಕ್ಕಾಗ್ತಾ ಇಲ್ಲ, ಶಕ್ತಿ ಇಲ್ಲ ಅಂತೇಳಿ. ನಮ್ಮ ದೇವರು ಕರುಣಾಮಯಿ. ನಿಮ್ಮ ದುಡ್ಡಲ್ಲಿ, ನಿಮ್ಮ ಕಾಸಲ್ಲಿ ನಮ್ಮ ದೇವರು ಇಲ್ಲ. ನಾನು ಈಗಲೂ ಹೇಳ್ತಾ ಇದ್ದೀನಿ, ನಿಮ್ಮ ಹಣಕಾಸಲ್ಲಿ ದೇವರಿಲ್ಲ. ನೀವು ಕೊಡುವಂಥ ಹಣ ಎಷ್ಟು ಕೊಡ್ತೀರೋ ಅಷ್ಟಕ್ಕೆ ನಿಮ್ಗೆ ಆಶೀರ್ವಾದ ಇದ್ದೇ ಇದೆ. 2ನೇ ಕೊರಿಂಥ 9ನೇ ಅಧ್ಯಾಯದಲ್ಲಿ ಬರ್ತಿದೆ. ನೀವು ಸಂತೋಷ ತೆಗೆದುಬಿಡಿ, ಅದು ವಾಕ್ಯ ತೆಗೆದುಬಿಡೋಣ, ಅದು ವಾಕ್ಯ ತೆಗೆದುಬಿಡೋಣ. ಓದಪ್ಪ, 96 ದಯವಿಟ್ಟು. ಹಾಂ, ನೀವು ಸ್ವಲ್ಪ ಕಾಣಿಕೆ ಹಾಕಿದ್ರೆ ಸ್ವಲ್ಪ ಆಶೀರ್ವಾದ ಮಾತ್ರ. ಹಾಂ, ನೀವು ಧಾರಾಳವಾಗಿ ಕೊಡ್ಲಿಕ್ಕೆ ಪ್ರಯತ್ನ ಪಡಿ, ನಿಮ್ಗೆ ಧಾರಾಳವಾಗಿ ದೇವರು ಕೊಡ್ತಾರೆ. ನೆಕ್ಸ್ಟ್. ಹಾಂ ಹಾಂ ಬರಲಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು. ಯಾಕಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. ನಾನು ಹೇಳ್ದಂಥ ಬಲಾತ್ಕಾರದಿಂದ ಕೊಡಬೇಡಿ. ಅದಕ್ಕೆ ದಶಮ ಭಾಗನ ಕೊಡಿದು ಬಲವಂತ ಮಾಡ್ತಾ ಇಲ್ಲ. ಕೊಟ್ಟರು ಬೇಡ ಅಂತ ಹೇಳಿದ್ರೆ ದಶಾಂಶ ಕೊಡಲೇಬೇಕು. ದೇವ್ರ ವಾಕ್ಯದಲ್ಲಿ ದಶಾಂಶ ಕೊಡಬಾರ್ದು ಅಂತಲ್ಲ. ಬೈಬಲ್ ಹೊಸ ಒಡಂಬಡಿ ದಶಾಂಶದ ಬಗ್ಗೆ ಇದೆ. ಬಟ್ ನಮ್ಮ ಸಭೆಯಲ್ಲಿ ಎಲ್ಲ ಹಳ್ಳಿ ಜನಗಳು ಪಾಪ ಕೂಲಿಗಾರರು ಅದಕ್ಕೋಸ್ಕರ ಕೇಳ್ತಾ ಇಲ್ಲ ಅಷ್ಟೇ. ನಮ್ಮ ಸಭೆಯಲ್ಲಿ ದಶಾಂಶನ ಕೊಡಿದು ಬಲವಂತ ಮಾಡ್ತಾ ಇಲ್ಲ. ಯಾಕೋತಾ ಕಷ್ಟದಲ್ಲಿ. ಆದರೆ ಒಂದು ಹೇಳ್ತೀನಿ, ನೀವು ಕೊಟ್ಟಷ್ಟು ನಿಮ್ಗೆ ಆಶೀರ್ವಾದ. ನೀವು ಹೆಚ್ಚಾಗಿ ಕೊಟ್ಟರೆ ಹೆಚ್ಚು ಆಶೀರ್ವಾದ, ಕಡಿಮೆ ಕೊಟ್ಟರೆ ಕಡಿಮೆ ಆಶೀರ್ವಾದ. ನೋಡಿ, ಸ್ವಲ್ಪವಾಗಿ ಬಿತ್ತವನು ಸ್ವಲ್ಪವಾಗಿ ಕುಯ್ಯೋನು, ಹೆಚ್ಚಾಗಿ ಬಿತ್ತವನು ಹೆಚ್ಚಾಗಿ ಕುಯ್ತಾನಂತೆ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ನಿಮ್ಮ ಹೃದಯದಲ್ಲಿ ಏನು ನಿರ್ಣಯ ಮಾಡುತ್ತೀರೋ ಅದನ್ನು ಕೊಡಿ. ನಿಮ್ಮ ಸಂಬಳದಲ್ಲಿ ಇಷ್ಟು ಅಂತ ಕೊಡ್ತೀನಿ ತೀರ್ಮಾನ ಮಾಡಿದ ಮೇಲೆ ಕೆಲಸಕ್ಕೆ ಹೋಗ್ತಾ ಇರೋರೆ, ನಿಮ್ಮ ಸಂಬಳದಲ್ಲಿ ಇಷ್ಟು ಅಂತ ತೆಗೆದಿಡಿ. ನೀವು ತೆಗೆದಿಡಿದ್ರೆ ಬರೀ ಕೇವಲ ನಿಮಗೆ ಬೇಕು, ನಿಮ್ಮ ಮಕ್ಕಳಿಗೆ ಬೇಕು ಅಂದರೆ ನಿಮ್ಮ ಮನೆಗೆ ದರಿದ್ರನೇ ಅದು. ಗಂಡನ ಸಂಬಳದಲ್ಲಿ ಸ್ವಲ್ಪ ಎತ್ತಿಡಿ, ನಿಮ್ಮ ಸಂಬಳದಲ್ಲಿ ಸ್ವಲ್ಪ ಎತ್ತಿಡಿ, ಅಂಗಡಿ ವ್ಯಾಪಾರದಲ್ಲಿ ಸ್ವಲ್ಪ ಎತ್ತಿಡಿ. ಯಾಕೆ ಎತ್ತಿಡೋಕ್ಕಾಗೋದಿಲ್ಲ?
ಯಾವಾಗಲೋ ಬಂದ ಕೈಗೆ 100-200 ಇಡಿಸ್ಬಿಡೋದಲ್ಲ. ನಿಮ್ಮ ಸಂಬಳದಲ್ಲಿ ದಿನ ಎತ್ತಿಡಿ, ಸ್ವಲ್ಪ ಸ್ವಲ್ಪ ಎತ್ತಿ. ದೇವರು ದೊಡ್ಡದಾಗಿ ಇದು ಮಾಡ್ತಾರೆ, ಕಾರ್ಯ ಮಾಡ್ತಾರೆ. ಅಲ್ಲಲ್ಲಿಯ ನೋಡಿ, ಅಲ್ಲಿ ಬರ್ತದೆ, ದುಃಖದಿಂದ ಬಲಾತ್ಕಾರದಿಂದ ಕೊಡಬೇಡಿ. ಇವನೇನು ಮಾಡ್ದೆ, ಎಲ್ಲರೂ ಕೊಡ್ತಾ ಇದ್ದಾರಲ್ಲ ಅಂತ ಇವನು ಕೊಟ್ಬಿಟ್ಟ, ಅದರಿಂದ ನಾನು ಮುಟ್ಟಾಳದ. ಬರ್ತದೆ, ಕೊಡಬೇಡಿ. ಸಂತೋಷದಿಂದ, ಏಕೆಂದರೆ ಸಂತೋಷವಾಗಿ ಕೊಡುವನ ಮೇಲೆ ಪ್ರೀತಿ ಉಂಟು. ಹಾಗಾದರೆ ನೀವು ಏನೇ ಕೊಡಬೇಕಿದ್ರು ಅಳಳ್ತಾ ಕೊಡಬೇಡಿ, ಸಂತೋಷದಿಂದ ಕೊಟ್ಟರೆ ನಿಮಗೆ ದೇವರ ಆಶೀರ್ವಾದ ಇದೆ. ಅಲ್ಲಲ್ಲಿಯ ನೀವು ಏನೇ ಕೊಡಿ ಸಂತೋಷದಿಂದ ಕೊಡಿ. ನಿಮ್ಮ ಗದ್ದೆಯಲ್ಲಿ ಭತ್ತ ಆಯ್ತಾ, ಭತ್ತದ ಗದ್ದೆ ಇರೋರು ಅಕ್ಕಿ ತನ್ನಿ. ಬೂದಿ ಕುಂಬಳಕಾಯಿ ಗಿಡ ನೆಟ್ಟಿರ್ತೀರ, ಒಂದು ಬೂದಿ ಕುಂಬಳಕಾಯಿ ತನ್ನಿ, ತೊಂದರೆ ಇಲ್ಲ. ತರಕಾರಿ ಸಾರಿಲಿ ಮಾಡೋಕ್ಕಾಗ್ತದೆ. ಬರೀ ದುಡ್ಡೇ ಕೊಡಬೇಕು ಅಂತಿಲ್ಲ. ಇವತ್ತು ನೋಡಿ ಕೇತಳಿ ಕಾಳು ಕಟ್ಟಿ ತಂದರು, ಚಂದ ಬಜ್ಜಿ ತರಕಾರಿ ತಂದರು. ಹೀಗೆ ನಿಮ್ಮ ಮನೇಲಿ ಏನಿದೆಯೋ ಅದರಲ್ಲಿ ತನ್ನಿ. ಹಲೋ, ಕೇಳಿಸ್ತಾ ಇದೆಯಾ? ನಿಂಗರಾಜ್ ಯೋಚನೆ ಮಾಡ್ತಾನೆ, ನಮ್ಮ ಮನೆ ಚಿನ್ನ ಇದೆ ಹೆಂಗೆ ತಂದು ಕೊಡೋದು ಅಂತ. ಚಿನ್ನ ಇದೆ ಹೆಂಗೆ ತಂದು ಕೊಡೋದು ಅಂತ. ನಿನ್ನ ಚಿನ್ನ ಕೇಳಿಲ್ಲವ ನಾನು. ಅಲ್ಲಲ್ಲಿಯ ಅಲ್ಲಲ್ಲಿಯ ಪ್ರೈಸ್ ಲಾರ್ಡ್. ಈಗಲೂ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ, ಸ್ವಲ್ಪ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಇವರಿಬ್ಬರಿಗೆ ಶಿಕ್ಷೆ ಆಯ್ತಲ್ವಾ? ಈ ಶಿಕ್ಷೆ ಯಾರಿಂದ ಆಯಿತು? ಒಂದು ನಿಮಿಷ, ಎಲ್ಲ ಈಗ ಉತ್ತರ ಕೊಡ್ಬೇಕು. ಈಗ ಇಲ್ಲೇ ಪಾಯಿಂಟ್ ಇರೋದು. ಇಡೀ ಈಗ ಇಬ್ಬರು ಗಂಡ ಹೆಂಡತಿ ಇಬ್ಬರು ಸತ್ತೋದು ಸುಳ್ಳು ಹೇಳ್ಬಿಟ್ಟು. ಶಿಕ್ಷೆ ಯಾರಿಂದ ಆಯಿತು? ನಮ್ಮಿಂದ. ವೆರಿ ಗುಡ್. ಎಲ್ಲ ದೇವರಿಂದ ಅಂತ ಹೇಳ್ತಿರೋದು ಮಾಡಿದೆ. ದೇವರಿಂದ ಆಗಿಲ್ಲ, ಸೈತಾನಿಂದನೂ ಆಗಲಿಲ್ಲ. ಅವನಿಗೆ ಶಿಕ್ಷೆ ಮಾಡ್ಕೊಂಡ. ಏನು? ಅವನಿಗೆ ಶಿಕ್ಷೆ ಮಾಡ್ಕೊಂಡ. ನಿಜಾನು ನೋಡಿ, ಎಲ್ರಿಗೂ ವಾಕ್ಯ ಅರ್ಥ ಆಯ್ತು ಅಂದ್ರೆ ಇದೇ ಸಂತೋಷ. ದೇವ್ರಿಗೆ ಶಿಕ್ಷೆ ಕೊಡಲಿಲ್ಲ, ಸೈತಾನ ಶಿಕ್ಷೆ ಕೊಡಲಿಲ್ಲ, ಅವನಿಗಿರೋ ಶಿಕ್ಷೆ ಅವನೇ ಕೊಟ್ಕೊಂಡ. ಹಾಗಾದರೆ ಬಾಯಿಂದ ಮಾತಾಡಿ ನೀವು ಹಾಳಾಗಬೇಡಿ. ಅರಕೆ ಕಟ್ಟಬೇಕಿದ್ರೆ ಯೋಚನೆ ಮಾಡಿ ಕಟ್ಟಿ. ನಮ್ಮ ಸಭೆಯವರು ಅನಾವಶ್ಯಕವಾಗಿ ಸೈತಾನ ಕಳಿಸಿ ಹಾಕೊಂಡು ನನಗಿಷ್ಟ ಇಲ್ಲ, ನನಗೋಸ್ಕರ ತುಂಬ ಪ್ರಾರ್ಥನೆ ಮಾಡಿ, ನನಗೆ ದುಡಿಲಿಕ್ಕೆ ಶಕ್ತಿ ಬಲ ಬರಬೇಕು ಅಂತೇಳಿ, ನನ್ನ ಮಗನಿಗೋಸ್ಕರ ತುಂಬ ಪ್ರಾರ್ಥನೆ ಮಾಡಿ, ದುಡಿಲಿಕ್ಕೆ ಶಕ್ತಿ ಬಲ ಕೊಡಬೇಕು, ಅವನು ಪೇಮೆಂಟ್ ಕರೆಕ್ಟಾಗಿ ಕೊಡ್ಲಿಕ್ಕೆ ಆಗೋದ ಕೃಪೆ ಕೊಡಲಿ ಪ್ರಾರ್ಥನೆ ಮಾಡಿ, ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ, ಆಂಟಿಗೋಸ್ಕರ ಪ್ರಾರ್ಥನೆ ಮಾಡಿ. ನಮಗೆ ಶಕ್ತಿ ಇದ್ದಷ್ಟು ನಾವು ಸಭೆನ ಚೆನ್ನಾಗಿ ನಡೆಸ್ತೀವಿ. ಹಾಗೆಯೇ ಪ್ರಾರ್ಥನೆಯೂ ಕೂಡ ಇರಬೇಕು. ಶಕ್ತಿ ಇದ್ರೆ ಸಾಲದಿಲ್ಲ. ಮನೆಯಲ್ಲಿ ಸಭಾಪಾಲಕರ ಮನೆಯಲ್ಲಿ ಪ್ರಾರ್ಥನೆ ಇರಬೇಕು, ಸೇವಕರ ಮನೆಯಲ್ಲಿ ಪ್ರಾರ್ಥನೆ ಇರಬೇಕು, ವಿಶ್ವಾಸಿಗಳ ಮನೆಯಲ್ಲಿ ಪ್ರಾರ್ಥನೆ ಇರಬೇಕು. ಇವತ್ತು ಬಂದಿರೋನ ಮನೆಯಲ್ಲೂ ಕೂಡ ಯೇಸು ನಾಮ ಇರಬೇಕು. ಇದ್ರೆ ಮಾತ್ರ ಆ ಸಭೆಯಲ್ಲಿ ದೇವರ ಆಶೀರ್ವಾದ ಇರೋದು, ಇಲ್ಲಾಂದ್ರೆ ಆ ಸಭೆಯಲ್ಲಿ ದೇವರ ಆಶೀರ್ವಾದ ಇರೋದಿಲ್ಲ. ಶಕ್ತಿ ಇದ್ದು ಪ್ರಾರ್ಥನೆ ಇಲ್ಲದರೂ ಆಗೋದಿಲ್ಲ. ಯಾಕೆಂದ್ರೆ ಒಂದು ಕಿರುಬೇಳನ್ನು ಅಲ್ಲಾಡಿಸ್ಬೇಕಿರೋ ದೇವರ ಸಹಾಯ ಬೇಕೇ ಬೇಕು. ಹಾಗಾದರೆ ದೇವರು ಇಲ್ಲದೆ ಯಾವುದೇ ಕಾರ್ಯಗಳಿಲ್ಲ. ಇವತ್ತು ₹1 ಸಂಪಾದನೆ ಮಾಡಬೇಕಾದ್ರೆ ದೇವ್ರ ಶಕ್ತಿ ಬೇಕು. ಹಾಗಾದರೆ ದೇವರು ಸಭಾಪಾಲಕರ ಕುಟುಂಬ ಮಾತ್ರ ಅಲ್ಲ, ಸಭೆನ ಮಾತ್ರ ಅಲ್ಲ, ಪ್ರತಿಯೊಂದು ಸಭೆಯಲ್ಲಿರ್ತಕ್ಕಂಥ ವಿಶ್ವಾಸಿಗಳನ್ನು ಆಶೀರ್ವಾದ ಮಾಡಬೇಕು ಅವರು. ಅಲ್ಲಲ್ಲಿಯ ಹಾಗಾದರೆ ನ್ಯಾಯ ತೀರ್ಪು ನಮ್ಮಿಂದ ನಾವು ಬರ್ಸ್ಕೊಳ್ಳೋದು ಬೇಡ. ಅದಕ್ಕೇನೆ ಕರ್ತನ ಮೇಜು ಕೊಡುವಾಗ 1 ಕೊರಿಂಥ 11ನೇ ಅಧ್ಯಾಯದಲ್ಲಿ ಬರೆದಿದೆ, ನಮ್ಮನ್ನು ನಾವು ವಿಚಾರಿಸಿಕೊಂಡರೆ ನ್ಯಾಯ ತೀರ್ಪಿಗೆ ಒಳಗಾಗೋದಿಲ್ಲ ಅಂತ ಬರೆದಿದೆ. ನಮ್ಮನ್ನು ನಾವು ವಿಚಾರಿಸ್ಕೊಳ್ಳೋಣ, ಬೇರೆಯವ್ರ ಬಗ್ಗೆ ಹೇಳೋದು ಬೇಡ. ಚಂದಮ್ಮ ಸರಿ ಇಲ್ಲ, ಮೂಗರಮ್ಮ ಸರಿ ಇಲ್ಲ ಅಂತ ಹೇಳೋದಕ್ಕಿಂತ ಮೊದಲು ನನ್ನನ್ನು ನಾನು ವಿಚಾರಿಸ್ಕೊಂಡು ದೇವ್ರ ಮುಂದೆ ಇರೋಣ. ದೇವ್ರ ಮುಂದೆ ನಾಟಕ ಆಡೋಕೋಬೇಡಿ, ಸುಳ್ಳು ಹೇಳೋಕೋಬೇಡಿ, ಅಪವಾದ ಮಾಡೋಕೋಬೇಡಿ. ಇವನು ಮಾಡಿರೋದು ಎಲ್ಲ ಕೆಟ್ಟ ಕೆಲಸನೇ. ಅದರಿಂದ ಗಂಡ ಹೆಂಡತಿ ಇಬ್ಬರು ಸತ್ತೋದ್ರು. ಅಲ್ಲೆಲ್ಲ ಆ ಸಾವು ನಮಗೆ ಬಂದರೆ ನಾವು ಗ್ಯಾರಂಟಿನ ಅರ್ಥ. ಆ ಸಾವು ನಮಗೆ ಬೇಡ. ನಾವು ಸಾಯಬಾರ್ದು, ನಾವು ಕರ್ತನಲ್ಲಿ ನಿದ್ರಿಸಬೇಕು. ಅಲ್ಲೆಲ್ಲ ಹಾಗಾದರೆ ನಾವು ಎಂದೆಂದಿಗೆ ಜೀವಿಸುವ ಮಕ್ಕಳಾಗಿರಬೇಕು, ಸಾಯುವ ಮಕ್ಕಳಾಗಿರಬಾರ್ದು. ಆಮೇಲೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆಯಿಂದ ನಡೆಸಲಿ. ಆಮೇನ್ ಆಮೇನ್ ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಆಮೇನ್ 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 ಆಮೇನ್. ಓಕೆ. ಅನುಹುಳದಿರಬಹುದು ದೇವರ ಕರುಣೆಯಿಂದ, ಆತನ ಕೃಪಾವರಗಳು ನಿಂತು ಹೋಗುವುದಿಲ್ಲ. ದೇವರ ಕರುಣೆಯಿಂದ, ಆತನ ಕೃಪಾವರಗಳು ನಿಂತು ಹೋಗುವುದಿಲ್ಲ. ದಿನವೂ ಹೊಸದಾಗಿ ದಿನ ದಿನ
ಈ ದಿನ ನಿಶ್ಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿಶ್ಚಿತ್ತದಂತೆ ನಡೆಸಬೇಕಯ್ಯ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ, ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ.